ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರಿಗೂ ಫಾದರ್ ಜೀಸಸ್ ಹೋಲಿ ಸ್ಪಿರಿಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ಭಾನುವಾರದ ಆರಾಧನೆ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಪ್ರಿಯರೇ. ಈ ಆರಾಧನೆಯನ್ನು ಕೊನೆವರೆಗೂ ನೋಡಿ ಪ್ರಿಯರೇ. ದೇವರು ನಿಮ್ಮ ಜೊತೆಯಲ್ಲೂ ಕೂಡ ಮಾತಾಡ್ತಾರೆ, ನಿಮ್ಮನ್ನು ಕೂಡ ಮುಡ್ತಾರೆ. ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಹೋರಾಟಗಳಿಂದ ಆತನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಈ ಆರಾಧನೆಯು ದೇವರೇ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಆರಾಧನೆಯಲ್ಲಿ ಕರ್ತನೆ ನಿಮ್ಮ ನಾಮ ಮಹಿಮೆ ಹೊಂದಲಿ ಕರ್ತನೆ. ದೇವರಾತ್ಮನೆ ಹಾಡುವುದಕ್ಕೆ ದೇವ ಒಳ್ಳೆ ಸ್ವರವನ್ನು ಕೊಡ್ರಿ ಸ್ವಾಮಿ. ಯಾವ್ಯಾವ ಹಾಡುಗಳನ್ನು ಹೇಳಿ ದೇವ್ರೆ ನಿನ್ನ ನಾಮನ ಘನಪಡಿಸಬೇಕು ದೇವ, ಆ ಹಾಡುಗಳನ್ನು ದೇವ್ರೆ ನೀವು ತಿಳಿಪಡಿಸ್ರಿ. ನಾವು ಹಾಡುವಾಗ ದೇವ್ರೆ ನೀವು ಮಹಿಮೆ ಹೊಂದಿಕೊಡ್ರಿ ಸ್ವಾಮಿ. ಕಾಣಿಕೆ ಭಾಗ ನಿನ್ನ ಆಶೀರ್ವಾದ ಮಾಡ್ರಿ, ಸಂದೇಶ ಭಾಗ ನಿನ್ನ ಆಶೀರ್ವಾದ ಮಾಡ್ರಿ ದೇವ್ರೆ, ಸಾಕ್ಷಿ ಭಾಗ ನಿನ್ನ ಆಶೀರ್ವದಿಸಿ ಕರ್ತನೆ. ಎಲ್ಲ ಭಾಗಗಳನ್ನು ಆಶೀರ್ವದಿಸಿ, ಎಲ್ಲ ಭಾಗಗಳ ಮೂಲಕವಾಗಿ ದೇವ್ರೆ ನೀನು ತಾನೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ತಂದೆಯಾದ ದೇವ್ರೆ, ಮುಂದಿನ ಸಮಯಗಳು, ಮುಂದಿನ ಕ್ಷಣಗಳು ದೇವ್ರೆ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ನೀನು ತಾನೇ ದೇವ್ರೆ ನಮ್ಮ ಮಧ್ಯಸ್ಥನಾಗಿದ್ದು ಆದಿಯಿಂದ ಅಂತ್ಯದವರೆಗೂ ದೇವ್ರೆ ನಮ್ಮನ್ನು ನಡೆಸಿಕೊಡ್ಬೇಕೆಂಬುದಾಗಿ ಯೇಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರ್ತೇವೆ ನಮ್ಮ ಜೀವ ಇರುವಂಥ ಒಳ್ಳೆ ತಂದೆ, ಆಮೆನ್. ಪವಿತ್ರಾತ್ಮನೇ ನೀನಿಳಿದು ಬಾರಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ. ಪವಿತ್ರಾತ್ಮನೇ ನೀನಿಳಿದು ಬಾರಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ. ಬಡಗಣ ಗಾಳಿಯೇ ನನ್ನ ಮೇಲೆ ನೀ ಬೀಸು, ತೆಂಕಣ ಗಾಳಿಯೇ ನನ್ನ ಮೇಲೆ ನೀ ಬಾ. ಬಡಗಣ ಗಾಳಿಯೇ ನನ್ನ ಮೇಲೆ ನೀ ಬೀಸು, ತೆಂಕಣ ಗಾಳಿಯೇ ನನ್ನ ಮೇಲೆ ನೀ ಬಾ. ಸುಗಂಧ ವಾಸನೆ ನಾ ಸಾರಲು, ಶಿಲುಬೆಯ ಸಂದೇಶ ನಾ ಸಾರಲು. ಸುಗಂಧ ವಾಸನೆ ನಾ ಬೀರಲು, ಶಿಲುಬೆಯ ಸಂದೇಶ ನಾ ಸಾರಲು. ಪವಿತ್ರಾತ್ಮನೇ ನೀನಿಳಿದು ಬಾರಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ. ಪಂಚಶತಮದ ಮುಂಗಾರು ಮಳೆಯೇ ನನ್ನ ಪಾತ್ರೆಯು ತುಂಬಿ ಹೊರಸೂಸಲಿ. ಪಂಚಶತಮದ ಮುಂಗಾರು ಮಳೆಯೇ ನನ್ನ ಪಾತ್ರೆಯು ತುಂಬಿ ಹೊರಸೂಸಲಿ. ಜೀವ ನದಿಯಲ್ಲಿ ಈಜಾಡಲು, ಜೀವಕರ ಹೊಳೆಗಳನ್ನು ನಾ ಹರಿಸಲು. ಜೀವ ನದಿಯಲ್ಲಿ ಈಜಾಡಲು, ಜೀವಕರ ನದಿಗಳನ್ನು ನಾ ಹರಿಸಲು. ಪವಿತ್ರಾತ್ಮನೇ ನೀನಿಳಿದು ಬಾರಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ. ಹಲ್ಲೆಲೂಯಾ, ಸ್ತೋತ್ರ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ.
ನನಗಾಗಿ ಕೊಟ್ಟು ಬಿಟ್ಟೆ ನಿನ್ನ ಪ್ರಾಣನ, ಬದಲಿಗೇನು ಕೊಡಲಪ್ಪ ನಾನಿನಗೆ. ನನಗಾಗಿ ಕೊಟ್ಟು ಬಿಟ್ಟೆ ನಿನ್ನ ಪ್ರಾಣನ, ಬದಲಿಗೇನು ಕೊಡಲಪ್ಪ ನಾನಿನಗೆ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ಸಾವಿರ ಸುಳ್ಳನ್ನು ಹೇಳಿ ಹಾಳಾದೆನ, ಪಾಪಿ ಹೊಟ್ಟೆಯ ಹೊರೆಯಲಿಕ್ಕೆ ಮೋಸ ಮಾಡಿದೆನ. ಸಾವಿರ ಸುಳ್ಳನ್ನು ಹೇಳಿ ಹಾಳಾದೆನ, ಪಾಪಿ ಹೊಟ್ಟೆಯ ಹೊರೆಯಲಿಕ್ಕೆ ಮೋಸ ಮಾಡಿದೆನ. ತಂದೆ ತಾಯಿಯ ಮರೆತು ಸತ್ಯ ದೇವರ ಬಿಟ್ಟು, ತಂದೆ ತಾಯಿಯ ಮರೆತು ಸತ್ಯ ದೇವರ ಬಿಟ್ಟು, ಪಾಪದ ಕಳದಲ್ಲಿಯೇ ಬಿದ್ದಂತ ನನ್ನನ್ನು ನಿನ್ನ ರಕ್ಷಣೆಗೆ ತಂದೆ ಏಸಪ್ಪ. ಪಾಪದ ಕಳದಲ್ಲಿಯೇ ಬಿದ್ದಂತ ನನ್ನನ್ನು ನಿನ್ನ ರಕ್ಷಣೆಗೆ ತಂದೆ ಏಸಪ್ಪ. ಪೂರ್ಣ ಹೃದಯಾದಿ ಸ್ತುತಿಸುವೆನು ನನ್ನಪ್ಪ, ಪೂರ್ಣ ಹೃದಯಾದಿ ಸ್ತುತಿಸುವೆನು ನನ್ನಪ್ಪ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ದಾವೀದನಂತೆ ಹಾಡ ಹಾಡುವೆನ, ಮೋಸೆಯ ಹಾಗೆ ಕೈಯ ಎತ್ತುವೆನ. ದಾವೀದನಂತೆ ಹಾಡ ಹಾಡುವೆನ, ಮೋಸೆಯ ಹಾಗೆ ಕೈಯ ಎತ್ತುವೆನ. ಲಾಭವಾದದೆಲ್ಲವ ನಷ್ಟವೆಂದೆಣಿಸಿ, ಪೌಲನ ರೀತಿಯಲ್ಲೇ ನಿನ್ನ ಸ್ತುತಿಸುತ್ತ ಸೇವೆ ಮಾಡುವೆ. ಲಾಭವಾದದೆಲ್ಲವ ನಷ್ಟವೆಂದೆಣಿಸಿ, ಪೌಲನ ರೀತಿಯಲ್ಲೇ ನಿನ್ನ ಸ್ತುತಿಸುತ್ತ ಸೇವೆ ಮಾಡುವೆ. ನಿನ್ನ ಆತ್ಮದಿ ನಡೆಸು ಏಸಪ್ಪ, ನಿನ್ನ ರಾಜ್ಯವ ಕಟ್ಟಲು ನನ್ನಪ್ಪ. ನಿನ್ನ ಆತ್ಮದಿ ನಡೆಸು ಏಸಪ್ಪ, ನಿನ್ನ ರಾಜ್ಯವ ಕಟ್ಟಲು ನನ್ನಪ್ಪ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ಯಾವ ಮತಲಿ ಹಾಡಲಿ ನಿನ್ನ ಹಾಡನ, ಏನು ಕೊಟ್ಟು ಸ್ತುತಿಸಲಿ ನಿನ್ನ ನಾಮನ. ಹಲ್ಲೆಲೂಯಾ. ಹೌದು ಸ್ವಾಮಿ, ನಾವು ಯಾವ ಮಾತಿನಲ್ಲಿ ನಿಮ್ಮನ್ನು ಹಾಡೋಣ ದೇವ್ರೆ, ಯಾನು ಹೇಳಿ ನಿಮ್ಮನ್ನು ಸ್ತುತಿಸಲಿ ಸ್ವಾಮಿ. ಯಾಕಂದರೆ ನಮಗೋಸ್ಕರ ನಿಮ್ಮ ಪ್ರಾಣವನ್ನು ಕೊಟ್ಟಿದ್ದೀರಪ್ಪ. ಅದಕ್ಕೆ ಬದಲಾಗಿ ಸ್ವಾಮಿ ನಾವು ಏನು ಕೊಡೋಣ ದೇವ್ರೆ? ನಮ್ಮ ಬಳಿ ಏನಿದೆಯಪ್ಪ? ನಮ್ಮ ಬಳಿ ಏನೂ ಇಲ್ಲ ಸ್ವಾಮಿ. ನಾವು ಯಾತಕ್ಕೆ ಬಾರದವರು ಕರ್ತನೆ, ನಾವು ಮಣ್ಣಿಗೂ ಧೂಳಿಗೂ ಸಮವಾಗಿದ್ದವರು. ಆದರೆ ಸ್ವಾಮಿ, ನಾವು ನಾಶವಾಗಬಾರದು ಎಂದು ನೀನು ಸ್ವಾಮಿ ಕಲ್ವಾರಿ ಕುರ್ಜಿಯಲ್ಲಿದ್ದವ್ರೆ ನಿಮ್ಮ ರಕ್ತವನ್ನು ಸುರಿಸಿ, ನಿಮ್ಮ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ನಿಮ್ಮ ಮಕ್ಕಳಾಗಿದ್ದವ್ರೆ ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ.
ನಿಮ್ಮ ಮಕ್ಕಳಾಗಿ ದೇವರೇ ನಮ್ಮನ್ನು ಹೆಸರಿಡಿದು ನೀವು ಕರೆದಿದ್ದೀರಪ್ಪ. ನಮಗೆ ಶಾಂತಿ ಸಮಾಧಾನವನ್ನು ಕೊಡುವುದಕ್ಕೆ ದೇವರೇ ನೀವೆಲ್ಲವನ್ನು ಸಹಿಸಿಕೊಂಡಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ನೀವು ಮಾಡಿದಂಥ ಈ ಉಪಕಾರವನ್ನು ಹೇಳಿದವ್ರೆ ಯಾವ ಮಾತಲ್ಲಿ ನಿಮ್ಮನ್ನು ಸ್ತುತಿಸಲಪ್ಪ, ಏನು ಹೇಳಿ ನಿಮ್ಮನ್ನು ಆರಾಧಿಸಲಿ ಕರ್ತನೆ, ಅದು ನೀವು ತಿಳಿಪಡಿಸ್ರಿ ಸ್ವಾಮಿ. ತಂದೆ ಆದ ದೇವ್ರೆ, ನಾವು ಹಾಡ್ತಕ್ಕಂಥ ಹಾಡುಗಳನ್ನು ದೇವ್ರೆ ನಿನ್ನ ಆಶೀರ್ವಾದ ಮಾಡಪ್ಪ. ಹಾಡಿನ ಮೂಲಕವಾಗಿ ದೇವ್ರೆ ನಿಮ್ಮ ನಾಮ ಮಹಿಮೆ ಹೊಂದಲಿ ಕರ್ತನೆ. ದೇವರ ಆತ್ಮನೆ, ಮುಂದಿನ ಸಮಯನೋ ಅಪ್ಪ ನಿಮ್ಮ ಚಿತ್ತಕ್ಕನುಸಾರವಾಗಿ ನಿನ್ನ ನಾಮ ಘನತೆಗೆ ತಕ್ಕಂತೆ ದೇವ್ರೆ ನಮ್ಮನ್ನು ನಿಮ್ಮ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ನಡೆಸು ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ದೇವ. ನಮ್ಮ ಪ್ರಾರ್ಥನೆಯನ್ನು ದೇವ ನೀವು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತುತಿ ಗಾನ ಮಾನ ಮಹಿಮೆಗಳು ಕೃತಜ್ಞತೆಗಳು ಆರಾಧನೆಗಳು ದೇವರೇ ನಿಮಗೆ ಸಮರ್ಪಣೆ ಮಾಡುತ್ತಾ ಯೇಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರ್ತೇವೆ ನಮ್ಮ ಜೀವ ಇರುವಂಥ ಒಳ್ಳೆ ತಂದೆ, ಆಮೇಲೆ. ಹೇ ಯೇಸು ನನ್ನ ಜೀವನದ ಯೇಸು, ಹೇ ಯೇಸು ನನ್ನ ಪ್ರೀತಿಯ ಯೇಸು, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ. ಹೇ ಯೇಸು ನನ್ನ ಪ್ರೀತಿಯ ಯೇಸು, ಹೇ ಯೇಸು ನನ್ನ ಜೀವನದ ಯೇಸು, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ. ಹಸುವೆಯನ್ನು ನೀಗಿಸಲು ಪರಲೋಕದ ರೊಟ್ಟಿಯಾದೆ ನೀ, ನನ್ನ ದಾಹ ನೀಗಿಸಲು ಜೀವಕರ ಬುಗ್ಗೆಯಾದೆ ನೀ, ಹಸುವೆಯನ್ನು ನೀಗಿಸಲು ಪರಲೋಕದ ರೊಟ್ಟಿಯಾದೆ ನೀ, ನನ್ನ ದಾಹ ನೀಗಿಸಲು ಜೀವಕರ ಬುಗ್ಗೆಯಾದೆ ನೀ. ನಾನು ಬದುಕುವೆ ಯೇಸು ಬದುಕುವೆ ನಿನ್ನ ಶಿಲುಬೆ ನೆರಳಲ್ಲಿ, ನಾನು ಬದುಕುವೆ ಯೇಸು ಬದುಕುವೆ ನಿನ್ನ ಶಿಲುಬೆ ನೆರಳಲ್ಲಿ. ಹೇ ಯೇಸು ನನ್ನ ಜೀವನದ ಯೇಸು, ಹೇ ಯೇಸು ನನ್ನ ಪ್ರೀತಿಯ ಯೇಸು, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ. ಕತ್ತಲೆಯಲ್ಲಿ ಅಲಿಯುತ್ತಿದ್ದೇನಾ, ನನಗೆ ಬೆಳಕಾಗಿ ನೀನು ಬಂದಿರುವೆ, ಕತ್ತಲೆಯಲ್ಲಿ ಅಲಿಯುತ್ತಿದ್ದೇನಾ, ನನಗೆ ಬೆಳಕಾಗಿ ನೀನು ಬಂದಿರುವೆ. ಸಪ್ಪೆಯಾಗಿ ಅಲೆಯುತ್ತಿದ್ದೇನಾ, ನನ್ನನ್ನು ಉಪ್ಪನಾಗಿ ನೀನು ಮಾಡಿರುವೆ, ನಾನು ನಡೆಯುವೆ ಯೇಸು ನಡೆಯುವೆ ನಿನ್ನ ಬೆಳಕಿನಲ್ಲಿ, ಯೇಸು ನಡೆಯುವೆ ನಾನು ನಡೆಯುವೆ ನಿನ್ನ ಬೆಳಕಿನಲ್ಲಿ. ಹೇ ಯೇಸು ನನ್ನ ಜೀವನದ ಯೇಸು, ಹೇ ಯೇಸು ನನ್ನ ಪ್ರೀತಿಯ ಯೇಸು,
ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ. ಪಾಪದಲ್ಲಿ ತುಂಬಿದೆನು ನಾ, ನಿನ್ನ ರಕ್ತದಿಂದ ಶುದ್ಧಿ ಮಾಡಿದೆ. ಸಾಯಲು ಹೊರಟಿದ್ದೇನಾ, ನಿನ್ನ ಆತ್ಮದಿಂದ ಬದುಕಿಸಿದೆ. ಪಾಪದಲ್ಲಿ ತುಂಬಿದೆನು ನಾ, ನಿನ್ನ ರಕ್ತದಿಂದ ಶುದ್ಧಿ ಮಾಡಿದೆ. ಸಾಯಲು ಹೊರಟಿದ್ದೇನಾ, ನಿನ್ನ ಆತ್ಮದಿಂದ ಬದುಕಿಸಿದೆ. ಸ್ತೋತ್ರ ಹೇಳುವೆ, ಸ್ತೋತ್ರ ಹೇಳುವೆ, ಎಂದೆಂದು ಸ್ತುತಿ ಮಾಡುವೆ. ಸ್ತೋತ್ರ ಹೇಳುವೆ, ಸ್ತೋತ್ರ ಹೇಳುವೆ, ಎಂದೆಂದು ಸ್ತುತಿ ಮಾಡುವೆ. ಹೇ ಯೇಸು ನನ್ನ ಜೀವನದ ಯೇಸು, ಹೇ ಯೇಸು ನನ್ನ ಪ್ರೀತಿಯ ಯೇಸು, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ, ನಾನಿನ್ನ ನಾಮದಡಿ ಎಲ್ಲಿ ಜೀವಿಸುವೆ. ಹಾಲೆಲೂಯ, ಸ್ತೋತ್ರ. ನಾವು ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟು ನಾವು ಕುಳಿತಿದ್ದಂಥ ಸ್ಥಳದಲ್ಲೇ ನಮ್ಮೊಳ ಕಾಲು ಹಾಕಿ ನಮ್ಮನೆ ನಾವು ದೇವರಿಗೆ ಸಮರ್ಪಣೆ ಮಾಡಿ ಆರಾಧಿಸುವಂಥವರಾಗಿರೋಣ. ಯಾಕಂದರೆ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ದೇವರ ಕರುಣೆ ದೊರೀತದೆ ಅಂತ ವಾಕ್ಯ ಹೇಳ್ತದೆ ಪ್ರಿಯರೇ. ನಾವು ಈ ಸಮಯದಲ್ಲಿ ನಾವು ಮಾಡಿದ್ದಂಥ ಎಲ್ಲ ಪಾಪ ಅಪರಾಧಗಳನ್ನು ಆತನಿಗೆ ಸಮರ್ಪಣೆ ಮಾಡೋಣ ಪ್ರಿಯರೇ. ಯಾಕಂದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿಯೇ ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ ಪ್ರಿಯರೇ. ಆ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿ ಮಾಡ್ತಕ್ಕಂಥ ದೇವರಾಗಿದ್ದಾರೆ. ಯಾಕಂದರೆ ಪಾಪದ ಪ್ರಾರ್ಥನೆಯು ದೇವರ ಸನ್ನಿಧಿಗೆ ಹೋಗೋದಿಲ್ಲ ಪ್ರಿಯರೇ. ನಾವು ಪಾಪಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರು ನಮ್ಮ ಪಾಪಗಳನ್ನು ತೊಳೆಯುವುದಾದರೆ ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಆರಾಧನೆ ದೇವರ ಸನ್ನಿಧಿಗೆ ಮುಟ್ಟತಕ್ಕಂಥದ್ದಾಗಿದೆ. ಸಮಯದಲ್ಲಿ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಒಂದು ಹಾಡವನ್ನು ಹಾಡಿ, ಪರಲೋಕದ ಹಾಡವನ್ನು ಹಾಡಿ ನಾವು ದೇವರಿಗೆ ಸಮರ್ಪಣೆ ಮಾಡಿ ನಾವು ಹಾಡು ಹಾಡಿ ಪ್ರಾರ್ಥನೆ ಮಾಡಿ ನಂತರ ನಾವು ಕೀರ್ತನೆ ಭಾಗಕ್ಕೆ ಹೋಗುವಂಥರಾಗಿರೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. ವಂದನೆ ಯೇಸುವೇ, ವಂದನೆ ಯೇಸುವೇ, ವಂದನೆ ಯೇಸುವೇ, ವಂದನೆ ಯೇಸುವೇ.
Hallelujah. Hallelujah. ಯೇಸುವೆ ನನ್ರಿ ಯೇಸುವೆ ನನ್ರಿ ಯೇಸುವೆ ನನ್ರಿ ಯೇಸುವೆ Hallelujah. 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 Thank you, Jesus. Thank you, Jesus. Thank you, Jesus. Thank you, Jesus. Hallelujah. 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 ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಹಲ್ಲೆಲೂಯಾ ಸ್ತೋತ್ರ. ಹೌದು ಪ್ರಿಯರೇ, ಈ ಸಮಯದಲ್ಲಿ ಕರ್ತನಿಗೆ ಸಮರ್ಪಣೆ ಮಾಡಿ ನಾವು ಅನ್ಯ ಭಾಷೆ ಬರುವಂತರು ಅನ್ಯ ಭಾಷೆಯಲ್ಲಿ ದೇವರನ್ನ ಆರಾಧನೆ ಮಾಡ್ರಿ. ನಿಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ. ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಣೆ ಮಾಡ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಾವು ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿರೋಣ. ಯಾಕೆಂದ್ರೆ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಪ್ರಿಯರೇ, ಆತನು ನಮ್ಮನ್ನು ಮುಟ್ಟತಕ್ಕಂತಹ ಸಮಯವಾಗಿದೆ. ಪ್ರಿಯರೇ, ನಾವು ಒಪ್ಪಿಸಿಕೊಡುವುದಾದರೆ ಆತನು ನಮ್ಮನ್ನು ಮುಟ್ಟುವಂತ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಒಪ್ಪಿಸಿಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ದೇವರ ಸನ್ನಿಧಿಗೆ ಬಂದಿದ್ದೇವೋ ನಾವು ಹಾಗೆ ವಾಪಸ್ ಹೋಗ್ತಕ್ಕಂಥವರಾಗಿದ್ದೇವೆ. ಪ್ರಿಯರೇ, ನಾವು ಒಪ್ಪಿಸಿಕೊಡುವುದಾದರೆ ಕರ್ತನು ನಮ್ಮನ್ನು ಮುಟ್ಟಿ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತಕ್ಕಂಥ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ ದೇವ. ಸಮರ್ಪಣೆ ಮಾಡ್ರಿ ಪ್ರಿಯರೇ, ಬಾಯಿ ತೆಗೆದು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ರಿ, ದೇವರಿಗೆ ಆರಾಧಿಸ್ರಿ. ಪ್ರಿಯರೇ, ನಿಮ್ಮ ಕಷ್ಟ ದುಃಖಗಳು ಆತನ ಮುಂದೆ ನಿಮ್ಮ ಬಾಯಿಗಳನ್ನು ಬಿಚ್ಚಿ ಹೇಳಿಕೊಳ್ರಿ. ಪ್ರಿಯರೇ, ಪಕ್ಕದಲ್ಲಿ ಕುಳಿತಿದ್ದವರು ಏನು ಅಂದ್ಕೋತಾಳರೋ, ನಾವು ಈಗ ಆರಾಧನೆ ಮಾಡಿದ್ರೆ ಏನು ಅನ್ಕೋತಾರೋ ಎಂಬುದಾಗಿ ಪಕ್ಕದಲ್ಲಿರ್ತಕ್ಕಂಥ ಜನರಿಗೆ ನೋಡ್ಬೇಡ್ರಿ. ಪ್ರಿಯರೇ, ಹೃದಯವನ್ನು ಬಿಚ್ಚಿ ಆತನಿಗೆ ನಿಮ್ಮ ನೋವುಗಳು ನಿಮ್ಮ ಸಂಕಟಗಳನ್ನು ಆತನ ಬಳಿಗೆ ಹೇಳಿಕೊಳ್ರಿ. ಪ್ರಿಯರೇ, ಆತನು ಮನಮರುಗಿ ಮನ್ನಿಸ್ತಕ್ಕಂಥ ದೇವರಾಗಿದ್ದಾನೆ. ಮನಮರುಗಿ ನಿಮ್ಮನ್ನು ಕ್ಷಮಿಸ್ತಕ್ಕಂಥ ದೇವರಾಗಿದ್ದಾನೆ. ಮನಮರುಗಿ ನಿಮ್ಮನ್ನು ಗುಣಪಡಿಸ್ತಕ್ಕಂಥ ದೇವರಾಗಿದ್ದಾನೆ. ಮನಮರುಗಿ ನಿಮ್ಮನ್ನು ಸ್ವಸ್ಥಪಡಿಸ್ತಕ್ಕಂಥ ದೇವರಾಗಿದ್ದಾನೆ. ಮನಮರುಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡತಕ್ಕಂಥ ದೇವರಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಓ ರಿಬಾಂದರ ಬಶಂದರ ಬಲ ರೇಖೆ ಬಲ ಜುಡ ಕಬರ ಬಶಲ ಶೆತೆರೆ ಬಲ. ಪವಿತ್ರ ಆತ್ಮರೇ ನಿಮಗೆ ವಂದನೆಗಳು ಸ್ವಾಮಿ. ಪರಿಶುದ್ಧಾತ್ಮರೇ ನಿಮಗೆ ಮಹಿಮೆಗಳಪ್ಪ. ದೇವರಾತ್ಮನೇ ನಿಮಗೆ ಮಹಿಮೆಗಳು ಕರ್ತನೆ. ಹೌದು ಸ್ವಾಮಿ, ಸಮಯದಲ್ಲಪ್ಪ ನೀವು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ ಅಪ್ಪ ನೀವು ಮುಟ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳನ್ನು ದೇವ್ರೆ ಅಪ್ಪ ನೀವು ಮುಟ್ರಿ ಸ್ವಾಮಿ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ್ರೆ. ಅನಾರೋಗ್ಯದಲ್ಲಿರ್ತಕ್ಕಂಥ ಮಕ್ಕಳನ್ನು ದೇವ್ರೆ ಅಪ್ಪ ಈ ಸಮಯದಲ್ಲಿ ನೀವು ಮುಟ್ರಿ ಕರ್ತನೆ. ದೇವರಾತ್ಮನೆ ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಕಣ್ಣೀರಲ್ಲಿ ಬಂದಿದ್ದಂಥ ಮಕ್ಕಳನ್ನು ದೇವ್ರೆ ನೀವು ಮುಟ್ರಿ ಸ್ವಾಮಿ. ಆ ಮಕ್ಕಳ ಕಣ್ಣೀರುಗಳನ್ನು ಕರ್ತನೆ ನೀವು ಒರೆಸ್ರಿ ಸ್ವಾಮಿ. ದೇವರಾತ್ಮನೆ 2023 11ನೇ ತಿಂಗಳು ಕರ್ತನೆ ಅಪ್ಪ 25ನೇ ತಾರೀಕು ದಿನದಲ್ಲಿ ನಡೀತಕ್ಕಂಥ ಆರಾಧನೆಯಲ್ಲಿ ಕರ್ತನೆ ಅನೇಕ ಮಕ್ಕಳು ಬಿಡುಗಡೆ ಹೊಂದುವುದಕ್ಕೆ ಕರ್ತನೆ ನೀವು ಕಾರ್ಯ ಮಾಡ್ರಿ ಅಪ್ಪ. ನಿಮಗೆ ಸ್ತೋತ್ರ ದೇವ್ರೆ ಅಪ್ಪ. ನೀವು ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ ಅಪ್ಪ ನೀವು ಮುಟ್ಟಿದಕ್ಕಾಗಿ ಸ್ತೋತ್ರ ಕರ್ತನೆ. ಯಾವ್ಯಾವ ಮಕ್ಕಳು ದೇವ್ರೆ ಸಮರ್ಪಣೆ ಮಾಡಿದಾರೋ ಕರ್ತನೆ ಆ ಮಕ್ಕಳಿಗೆ ತಲೆ ಕೂದಲಿಂದ ಅಂಗಾಲಿನವರೆಗೂ ದೇವ್ರೆ ನಿನ್ನ ಆತ್ಮನ ಬಲದಿಂದ ದೇವ ನೀವು ತುಂಬಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ
ಸ್ತೋತ್ರಪಡುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನೀವು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಮಕ್ಕಳನ್ನು ದೇವರೇ ನೀವು ಬಲಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಅನೇಕ ಮಕ್ಕಳನ್ನು ದೇವರೇ ಅನ್ಯ ಭಾಷೆಯಲ್ಲಿ ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿಮ್ಮೊಟ್ಟಿಗೆ ಮಾತಾಡುವಂತೆ ಕರ್ತನೆ ಅಪ್ಪ ನೀನು ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀವು ಅದ್ಭುತ ದೇವರು ಕರ್ತನೆ ಅಪ್ಪ, ನೀವು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಲೋಚನೆ ಕರ್ತನೆ ಅಪ್ಪ, ನಿನ್ನ ಆಲೋಚನೆ ಮೇರೆಗೆ ದೇವರೇ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರಾತ್ಮನೆ ಯಾವ ಮಕ್ಕಳು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದರೋ ಆ ಮಕ್ಕಳನ್ನು ನೀವು ಮುಟ್ಟಿ ಮಕ್ಕಳ ಜೀವಿತದಲ್ಲಿ ದೇವರೇ ಇವತ್ತಿನ ದಿನದಲ್ಲಿ ದೊಡ್ಡ ಅದ್ಭುತಗಳು ಕರ್ತನೆ ನೀವು ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಒಪ್ಪಿಸಿಕೊಡಲಾರ್ದಂತ ಮಕ್ಕಳ ಹೃದಯದಲ್ಲಿ ದೇವರೇ ನೀವು ಮಾತಾಡಿ ಕರ್ತನೆ ಆ ಮಕ್ಕಳು ಕೂಡ ಒಪ್ಪಿಸಿಕೊಟ್ಟು ನಿಮ್ಮನ್ನ ಆರಾಧನೆ ಮಾಡುವಂತೆ ಕರ್ತನೆ ನೀವು ಕಾರ್ಯ ಮಾಡ್ರಿ ಸ್ವಾಮಿ. ಓ ರಬಶತ ರೇ ಬಲ ಜುಡ ಖಬರ ವಶ್ಯಾಲ ರೇ ಬಾಬಾ. ಪವಿತ್ರಾತ್ಮರೇ ನಿಮಗೆ ಮಹಿಮೆಗಳು. ಅಬಲವಶ್ಯ ಬಲವಶ್ಯತೆ ರೇ ಬಲ ಕೆರೆ ಸೇರೆ ರೇ ಬಾ ರೇಖೆ ಬಲ ಜಬಸ್ಯಂತೆರೆ ಲೇಖೆ ಬೆಸೆರೆ ರೇ ಬಲ. ಪವಿತ್ರಾತ್ಮರೇ ನಿಮಗೆ ವಂದನೆಗಳು ಸ್ವಾಮಿ. ಪರಿಶುದ್ಧಾತ್ಮರೇ ನಿಮಗೆ ಮಹಿಮೆಗಳು ಕರ್ತನೆ. ದೇವರಾತ್ಮನೇ ಈ ಸಮಯದಲ್ಲಿ ಎಲ್ಲಾ ಮಕ್ಕಳನ್ನು ದೇವರೇ ನೀವು ಮುಟ್ಟಿದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಬಂದು ದೇವರೇ ನಮ್ಮ ಆರಾಧನೆಯನ್ನು ದೇವರೇ ನೀವು ಸ್ವೀಕಾರ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಆರಾಧನೆಗೆ ದೇವರೇ ನಮಗೆ ಆ ಪ್ರತಿಫಲವನ್ನು ದೇವರೇ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರಾತ್ಮನೆ ಮುಂದಿನ ಸಮಯನು ಕರ್ತನೆ ಅಪ್ಪ ನಿಮ್ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇವಪ್ಪ. ಮುಂದಿನ ಸಮಯನು ದೇವರೇ ನಿಮ್ಮ ಹತೋಟಿ ತೆಗೆದುಕೊಳ್ರಿ ಕರ್ತನೆ ಅಪ್ಪ. ನೀವು ತಾನೇ ಆಳ್ವಿಕೆ ಮಾಡ್ರಿ ಕರ್ತನೆ ಅಪ್ಪ. ಕೀರ್ತನೆ ಭಾಗವನ್ನು ದೇವರೇ ನೀವು ಆಶೀರ್ವಾದ ಮಾಡ್ರಿ. ಕೀರ್ತನೆ ಭಾಗದ ಮೂಲಕವಾಗಿ ದೇವರೇ ನೀವು ನಮ್ಮೊಟ್ಟಿಗೆ ಮಾತಾಡ್ರಿ ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತುತಿ ಗಾನ ಮಾನ ಮಹಿಮೆಗಳು ಕೃತಜ್ಞತೆಗಳು ಆರಾಧನೆಗಳು ದೇವರೇ ನಿಮಗೆ ಸಮರ್ಪಣೆ ಮಾಡುತ್ತಾ ಏಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿರ್ತೇವೆ ನಮ್ಮ ಜೀವ ಇರುವಂತ ಒಳ್ಳೆ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಒಳ್ಳೆ ಅಭಿಷೇಕದಲ್ಲಿ ಆರಾಧನೆ ನಡೆಸ್ಕೊಟ್ಟಿದ್ದಕ್ಕಾಗಿ ನಾ ದೇವರಿಗೆ ಸ್ತೋತ್ರ ಮಾಡುತ್ತೀನಿ. ಈ ಸಮಯದಲ್ಲಿ ನಾವು ಕೀರ್ತನೆ ಭಾಗಕ್ಕೆ ಹೋಗುವಂತರಾಗಿರೋಣ. ಸೊ ಇವತ್ತು ಕೀರ್ತನೆ 18ನೇ ಅಧ್ಯಾಯವನ್ನು ನಾವು 10 ವಚನದವರೆಗೂ ಮಾತ್ರ ನಾವು ನೋಡಿಕೊಳ್ಳೋಣ. ಉತ್ತರ ಮತ್ತು ಪ್ರತ್ಯುತ್ತರವಾಗಿ, ಯಾಕಂದ್ರೆ ಇದು ತುಂಬಾ ದೊಡ್ಡದಿದೆ ಕೀರ್ತನೆ. 50 ಇದೆ. 18ನೇ ಕೀರ್ತನೆ 50 ವಚನಗಳಿದ್ದಾವೆ. ಸೊ ನಾವು ಇದರಲ್ಲಿ 10 ವಚನಗಳು ಮಾತ್ರ ನಾವು ಓದಿಕೊಳ್ಳುವಂಥವರಾಗಿರೋಣ. ಉತ್ತರ ಮತ್ತು ಪ್ರತ್ಯುತ್ತರವಾಗಿ ಓದುವಂಥವರಾಗಿರೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ಕೀರ್ತನೆ 18ನೇ ಅಧ್ಯಾಯವನ್ನು ಓದುವುದಕ್ಕೆ ದೇವರ ಕೃಪೆ ಮಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಜಯಪ್ರಧಾನನಾದ ಯೆಹೋವನ ಸ್ತುತಿ. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯೆಹೋವನ ಸೇವಕನಾದ ದಾವೀದನು ಸೌಲನ ಕೈಯಿಂದಲೂ ಎಲ್ಲಾ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಕನೇ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯು ಪಾಶಗಳು ನನಗೆ ಸುತ್ತಿಕೊಂಡವು. ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು. ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ನನ್ನ ಮಂದಿರದಲ್ಲಿರುವ ನನ್ನ ಶಬ್ದವನ್ನು ಕೇಳಿದನು. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು. ಪರ್ವತಗಳ ಬುಡಗಳು ನಡುಗಿ ಕದಲುಗಿದವು. ಆತನ ಮೂಗಿನಿಂದ ಹೊಗೆಯು ಬಂತು. ಆತನ ಬಾಯಿಂದ ಅಗ್ನಿಜ್ವಾಲೆ ಹೊರಟು ಸಿಕ್ಕಿದ್ದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು. ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರೂಬಿ ವಾಹನನಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಆಮೇನ್. ವಾಕ್ಯಗಳನ್ನು ಆಶೀರ್ವದಿಸಲಿ. ಸೊ ಈ ಕೀರ್ತನೆ ಭಾಗದ ಮೂಲಕವಾಗಿ ದೇವರು ನಮ್ಮನ್ನು ಮಾತಾಡ್ತಕ್ಕಂಥ ದೇವರಾಗಿದ್ದಾರೆ.
ಸೊ ಕೀರ್ತನೆ ಭಾಗವನ್ನು ನಾವು ಗಮನಿಸಿ ನೋಡುವಂತರಾಗಿರೋಣ. ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಹೆಡಿಂಗ್ಸಲ್ಲೇ ನಮ್ಗೇನು ಹೇಳ್ತಾ ಇದೆ, ಇಂಡೆಕ್ಸ್. ದಾವೀದನು ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ಕಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ಹಲ್ಲೆಲೂಯ. ನೋಡಿ, ಇಲ್ಲಿ ಅವನು ಮಾವನಾಗಿದ್ದಂಥ ಸೌಲನು. ಹಲ್ಲೆಲೂಯ. ದಾವೀದನಿಗೆ ಹೆಣ್ಣು ಕೊಟ್ಟಿದ್ದಂಥ ಮಾವ ಅಂದರೆ ದಾವೀದನ ಹೆಣತಿದ್ದು ಅಪ್ಪ ಇವನು ಸೌಲನು. ಈ ಸೌಲನಿಂದಲೂ ಮತ್ತೆ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ಆತನು ರಚಿಸಿದ್ದಾನೆ. ಹಲ್ಲೆಲೂಯ. ನೋಡಿ, ಒಂದು ಕಷ್ಟದಿಂದ ದೇವರು ನಮ್ಮನ್ನು ಬಿಡಿಸದೇವಂದ್ರೆ ಅದಕ್ಕೆ ಬದಲಾಗಿ ಉಪಕಾರ ಸ್ತುತಿ. ಹಲ್ಲೆಲೂಯ. ನಾವೊಂದು ವಿಷಯದಲ್ಲಿ ನಾವು ಕೇಳಿಕೊಂಡೇವಂದ್ರೆ ಆ ವಿಷಯ ದೇವ್ರು ನಮ್ಮನ್ನು ಕೊಟ್ಟರ ಅಂದ್ರೆ ಅದರ ಕುರಿತಾಗಿ ರಚಿಸಿದಂಥ ಸ್ತುತಿ ಅಂತಲೂ ಕೂಡ ನಾವು ಹೇಳಬಹುದು. ಇಲ್ಲಿ ದಾವೀದನು ಆ ಶತ್ರುಗಳ ಕೈಯಿಂದಲೂ ಮತ್ತೆ ಅವನ ಮಾವನಾದ ಸೌಲನು ಸಾಯಿಸಬೇಕಂತ ಅವನಿಗೆ ಹುಡ್ಕೊಂಡು ಶತ್ರುವಿನ ಸೈನ್ಯದೊಂದಿಗೆ ಆತನು ಬರ್ತಾ ಇದ್ದನು. ಸೌಲನ ಕೈಯಲ್ಲಿ ಎಷ್ಟು ಜನಗಳಿದ್ರು ಅವ್ರನ್ನೆಲ್ಲ ತಗೊಂಡು ದಾವೀದನಿಗೆ ಸಾಯಿಸ್ಬೇಕಂತೇಳಿ ಅವನಿಗೆ ಹುಡುಕಿಕೊಂಡು ಎಲ್ಲೆಲ್ಲೆಲ್ಲ ಓಡಿಸಿ ಅಟ್ಟಾಡಿಸಿ ಅವನ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದನು. ಅವಾಗೆಲ್ಲ ಈತನು ಯೆಹೋವನಿಗೆ ಮೊರೆ ಇಡ್ತಾ ಇದ್ದನು. ಪ್ರಿಯರೇ, ಮೊರೆ ಇಟ್ಟಾಗ ದೇವರು ಅವನ ಮೊರೆಯನ್ನು ಕೇಳಿ ಆತನನ್ನು ಬಿಡಿಸಿದಾಗ, ಆ ಸೌಲನ ಕೈಯಿಂದ ಮತ್ತು ಶತ್ರುಗಳ ಕೈಯಿಂದ ತಪ್ಪಿಸಿದಾಗ ಈ ಪದ್ಯವನ್ನು ಆತನು ರಚಿಸಿದ್ದಾನಂದ್ರೆ ಬರೆದಿದ್ದಾನೆ. ಹಲ್ಲೆಲೂಯ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ ಮಮತೆ ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿ ಮಮತೆ ಇಡುತ್ತೇನೆ. ಅಂದ್ರೆ ನಿನ್ನಲ್ಲಿ ಮಮತೆ ಅಂದ್ರೆ ನಿನ್ನಲ್ಲಿ ಪ್ರೀತಿ, ನಿನ್ನ ಕರುಣೆಯಲ್ಲಿ ನಾನಿದ್ದೇನೆ. ನಿನ್ನಲ್ಲೇ ಮಮತೆ ಇಟ್ಟಿದ್ದೇನೆ, ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೇನೆ ನಾನು. ಯಾಕಂದ್ರೆ ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು. ಬಂಡೆ ಕೆಳಗಡೆ ಬಂಡೆ ಹಿಂದೆ ನಾವು ನಿಂತೇವಂದ್ರೆ ಯಾವುದೇ ಅಪಾಯವು, ಚಿಕ್ಕ ಕಲ್ಲುಗಳಾಗಲಿ ಯಾವುದೇ ಆಗಲಿ ಬಂದೆ ನಮ್ಮನ್ನು ತಟ್ಟೋದಿಲ್ಲ. ಯೆಹೋವನೇ ಆತನಿಗೆ ದೊಡ್ಡ ಬಂಡೆ ಆಗಿದ್ದನು. ಪ್ರಿಯರೇ, ಮತ್ತೆ ಕೋಟೆ, ಒಂದು ದೊಡ್ಡ ಬಂಡೆ ಹಿಂದ್ಗಡೆ ಬಂದು ನಿಂತಾಗ ಶತ್ರುಗಳಿಗೆ ಕಾಣೋದಿಲ್ಲ. ಒಂದು. ಎರಡನೇದಾಗಿ ಕೋಟೆ ಅಂದರೆ ಸುತ್ತಲೂ ಹಾಕಿದಂತ ಗೋಡೆ. ಆ ಗೋಡೆ ಒಳಗಡೆ ಬಂದು ನಿಂತಾಗಲೂ ಕೂಡ ಶತ್ರು ಅಟ್ಟಿಸ್ಕೊಂಡು ಬರಕ್ಕೆ ಆಗಲ್ಲ. ಇನ್ನೊಂದು ವಿಮೋಚಕನು ಅಂದ್ರೆ ಬಿಡಿಸುವಾತನು ಅಲ್ಲಿಂದ. ಹಲ್ಲೆಲೂಯ. ಬಿಡುಗಡೆ ಮಾಡುವಾತನು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೇರೆ, ಅವನು ಯಾವ ರೀತಿ ದೇವ್ರನ್ನ ಸ್ತುತಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ಗಮನಿಸಬೇಕು. ಬೇರೆ ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು ಆಗಿದ್ದಾನೆ. ಹಲ್ಲೆಲೂಯ. ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಎಷ್ಟು ಪದಗಳಿಂದ ಆತನ ದೇವರನ್ನು ಸ್ತುತಿಸ್ತಾ ಇದ್ದಾನೆ ನೋಡಿ ಪ್ರೇರೆ, ಗಮನಿಸ್ರಿ. ಕೋಟೆಯಾಗಿದ್ದಾನೆ, ಬಂಡೆಯಾಗಿದ್ದಾನೆ, ವಿಮೋಚಕನಾಗಿದ್ದಾನೆ, ಆಶ್ರಯ ಗಿರಿಯಾಗಿದ್ದಾನೆ, ಗುರಾಣಿಯಾಗಿದ್ದಾನೆ, ಕೊಂಬು, ರಕ್ಷಣೆಯ ಕೊಂಬಾಗಿದ್ದಾನೆ, ದುರ್ಗವಾಗಿದ್ದಾನೆ. ಯಾವ್ಯಾವ ರೀತಿಯನ್ನು ಹೇಳಿ ದೇವ್ರನ್ನ ನಾವು ಮಹಿಮೆ ಪಡಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು ಪ್ರಿಯರೇ. ಒಂದು ವೇಳೆ ದೇವ್ರು ನಮ್ಮನ್ನು ರಕ್ಷಿಸಿದ್ರೆ ನಾವು ಯಾವ ರೀತಿ ಆತನನ್ನು ಸ್ತುತಿಸ್ತೇವೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದ್ದಿಲ್ಲ. ಯಾಕಂದ್ರೆ ಒಂದು ಪದಗಳಿಂದ ನಾವು ದೇವರನ್ನು ಸ್ತುತಿಸುವಾಗ ದೇವರು ಮಹಾಮಹಿಮೆ ಉಳ್ಳವಂತವರಾಗಿದ್ದಾರೆ. ಹಲ್ಲೆಲೂಯ. ಆತನ ಮಹಿಮೆ ಹೊಂದಿಕೊಳ್ತಾರೆ. ನಾವು ಒಂದೊಂದು ಪದಗಳನ್ನು ಹೇಳಿ ನಾವು ಆತನಿಗೆ ಸ್ತುತಿಸುವಾಗ ಆತನು ಸಂತೋಷ ಪಡ್ತಾನೆ ಪ್ರಿಯರೇ. ನಾನು ಆ ದುರ್ಗವು ಆಗಿದ್ದಾನೆ, ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಅಂದ್ರೆ ಸ್ತೋತ್ರಕ್ಕೆ ಆತನಿಗೆ ಯೋಗ್ಯತೆ ಇದೆ ಪ್ರಿಯರೇ. ಅರ್ಹನು ಅಂದ್ರೆ ಅದಕ್ಕೆ ಒಪ್ಪುವಂತವನಾತನು, ಸ್ತೋತ್ರಗಳನ್ನು ತೆಗೆದುಕೊಳ್ಳುವಂತನು, ಸ್ತೋತ್ರಕ್ಕೆ ಪಾತ್ರನಾಗಿರ್ತಕ್ಕಂಥವನು. ಸ್ತೋತ್ರ ಆತನಿಗೆ ಮಾತ್ರ ಸಲ್ಲಬೇಕಾಗಿದೆ. ಆತನ ಸಲ್ಲಿಸಿಕೊಳ್ಳುವುದಕ್ಕೆ ಆತನ ಮಾತ್ರ ಯೋಗ್ಯತೆ ಉಳ್ಳವನು ಪ್ರಿಯರೇ. ನಾವು ಯಾರಿಗೆಲ್ಲ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ಯಾರಿಗೆಲ್ಲ ಮಹಿಮೆ ಪಡಿಸ್ತೇವೋ ಅವ್ರು ಯಾರು ಅದಕ್ಕೆ ಯೋಗ್ಯರಲ್ಲ. ಆದರೆ ಈತನು ಆತನ ಎಷ್ಟು ಪದಗಳಿಂದ ಹೊಗಳ್ತಾ ಇದ್ದಾನೋ ಅಷ್ಟು ಪದಗಳಿಗೂ ಈತನ ಅರ್ಹನು.
ಅಂದ್ರೆ ಇವೆಲ್ಲ ಸ್ತುತಿಗಳನ್ನು ಹೊಂದತಕ್ಕಂಥವನು. ನಾವು ಯಾವ ರೀತಿ ಆತನ ಮಹಿಮೆ ಪಡೆದ್ರು ಕೂಡ ಅದು ಎಲ್ಲದಕ್ಕೂ ಆತನಿಗೆ ಯೋಗ್ಯತೆ ಇದೆ ಪ್ರೇರೆ. ಯಾಕಂದ್ರೆ ಅಷ್ಟೊಂದು ಮಹತ್ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಬಂಡೆ ಆಗಿದ್ದಾನೆ, ಕೋಟೆ ಆಗಿದ್ದಾನೆ, ವಿಮೋಚಕನಾಗಿದ್ದಾನೆ, ದುರ್ಗವಾಗಿದ್ದಾನೆ, ಆಶ್ರಯಗಿರಿಯಾಗಿದ್ದಾನೆ, ರಕ್ಷಣೆ ಆಗಿದ್ದಾನೆ. ಅವೆಲ್ಲವನ್ನು ಇರುವಂತ ದೇವರಿಗೆ ನಾವೆಲ್ಲವನ್ನು ಹೇಳಿ ಕೊಂಡಾಡುವಾಗ ಆತನಿಗೂ ಮಹಿಮೆ ಉಂಟಾಗುತ್ತದೆ ಮತ್ತು ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಸ್ತುತಿಸಿದ ಹಾಗೆ ಆಗುತ್ತದೆ ಪ್ರಿಯರೇ. ಅರ್ಹನು ಅಂದ್ರೆ ಅದಕ್ಕೆಲ್ಲದಕ್ಕೂ ಆತನ ಒಬ್ಬನಿಗೆ ಯೋಗ್ಯತೆ ಇದೆ ಅಂತ ಅರ್ಥ ಪ್ರಿಯರೇ. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ನೋಡಿ, ಇವೆಲ್ಲ ಪದಗಳನ್ನು ಹೇಳಿ ಆತನಿಗೆ ನಾನು ಪ್ರಾರ್ಥನೆ ಮಾಡುವಾಗ, ಅಂದ್ರೆ ನನಗೆ ಈ ರೀತಿ ಶತ್ರುಗಳು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ತಂದೆ, ನನ್ನ ತಪ್ಪಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ನೋಡಿಲಿ, ಮೊರೆ ಇಟ್ಟನು ಅಂದ್ರೆ ಪ್ರಾರ್ಥನೆ ಮಾಡಿದ್ದೇನು, ನನ್ನ ಕಷ್ಟಗಳು ಆತನಿಗೆ ತಿಳಿಸಿದ್ದೇನು, ನಾನು ಇಕ್ಕಟ್ಟಿನಲ್ಲಿ ಇದ್ದೇನೆ ಎಂಬುದಾಗ ಆತನಿಗೆ ತಿಳಿಯಪಡಿಸಿದಾಗ ಆತನ ಏನ್ ಮಾಡಿದ್ದಾನೆ? ಶತ್ರುಗಳಿಂದ ನನ್ನನ್ನು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಎಷ್ಟು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಆತನು ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಹಲ್ಲೆಲೂಯಾ. ಆತನಿಗೆ ಮಾತ್ರವೇ ಅಲ್ಲ ಪ್ರಿಯರೇ, ನಮಗೂ ಶತ್ರುಗಳಿದ್ದಾರೆ. ನಾವು ಕೂಡ ದೇವರಿಗೆ ಇದೇ ರೀತಿ, ನಾವು ದಾವೀದನು ಯಾವ ರೀತಿ ಸ್ತುತಿಸಿದನೋ, ದಾವೀದನು ಯಾವ ರೀತಿ ದೇವರನ್ನು ಮಹಿಮೆ ಪಡಿಸಿದನೋ ಅದೇ ರೀತಿ ನಾವು ಮಹಿಮೆ ಪಡಿಸುವುದಾದರೆ ದಾವೀದನಿಗೆ ರಕ್ಷಿಸಿದಂತ ದೇವರು ನಮ್ಮನ್ನು ನಿಮ್ಮನ್ನು ಕೂಡ ರಕ್ಷಿಸ್ತಕ್ಕಂಥ ದೇವರಾಗಿದ್ದಾನೆ ಪ್ರಿಯರೇ. ದಾವೀದನಿಗೆ ಮಾತ್ರ ಶತ್ರುಗಳಿದ್ರು, ನಮಗೆ ಶತ್ರುಗಳ ಇಲ್ಲ ಅಂತಲ್ಲ, ನಮಗೂ ಬೇಕಾಬಿಟ್ಟು ಶತ್ರುಗಳಿದ್ದಾರೆ ಪ್ರಿಯರೇ. ಆದ್ರೆ ಅವನಿಗೆ ಹುಡುಕೊಂಡು ಕಣ್ಣು ಹಿಂದೆ ನೋಡುವ ಹಾಗೆ ಬರ್ತಾ ಇದ್ದನು ಶತ್ರು, ಅವ್ರ ಮಾವ ಶತ್ರು ಆಗಿ. ಆದ್ರೆ ನಮಗೆ ಇವಾಗ ನಮ್ಮ ಕಣ್ಣಿಲಿ ಕಾಣೋ ರೀತಿ ಯಾರು ಹುಡ್ಕೊಂಡು ಬರಲ್ಲ ಪ್ರಿಯರೇ. ಇವಾಗ ಶತ್ರು ನಮ್ಮನ್ನು ಯಾವ ರೀತಿ ಅಂಟಿಸ್ಕೊಂಡು ಬರ್ತಾ ಇದ್ದಾನಂದ್ರೆ, ಮಾಟಗಳು ಮಂತ್ರಗಳು ಮಾಡಿ ಏನೇನೋ ಮಾಡಿಬಿಟ್ಟಕ್ಕದು, ಏನಾರೋ ತಿನ್ಸೋದು, ಈ ರೀತಿ ಶತ್ರು ಬರ್ತಾ ಇದ್ದಾನೆ. ಸೊ ದಾವೀದನು ಯಾವ ರೀತಿ ಪ್ರಾರ್ಥನೆ ಮಾಡಿದನೋ ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿದೆವಂದ್ರೆ ನಮ್ಮನ್ನು ಕೂಡ ರಕ್ಷಿಸುತ್ತಾನೆ ಪ್ರಿಯರೇ. ದಾವೀದನಿಗೆ ರಕ್ಷಿಸಿದಂತ ದೇವರು ನಮ್ಮನ್ನು ನಿಮ್ಮನ್ನು ಕೂಡ ರಕ್ಷಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರ ದೇವರೇ. 6ನೇ ವಚನದಲ್ಲಿ ಬಿ ಭಾಗದಲ್ಲಿ ನೋಡ್ಬೇಕಾದ್ರೆ, ನನ್ನ ದೇವರನ್ನು ಪ್ರಾರ್ಥಿಸಿದೆನು, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿತು. ನೋಡಿ ಪ್ರೇರೆ, ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ. 6ನೇ ವಚನದಲ್ಲಿ 1ನೇದಿಂದ ಎ ಭಾಗದಿಂದ ನೋಡಿದ್ರು ಕೂಡ ನಮಗೆ ಕ್ಲೀನ್ ಆಗಿ ಅರ್ಥ ಆಗ್ತದೆ. ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದ್ದೆನು. ನಾನು ಯೆಹೋವನಿಗೆ ಮೊರೆ ಇಟ್ಟೆನಂದ್ರೆ ನಾನು ಬೇಡ್ಕೊಳ್ತಾ ಇದ್ದೀನಿ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ನಾವಿಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಲ್ಲಿ ಆತನ ಸಿಂಹಾಸನದ ಮೇಲೆ ಕುಳಿತಿದ್ದಂತ ದೇವರು ನಮ್ಮ ನಿಮ್ಮ ಸ್ವರವನ್ನು ಕೂಡ ಆತನು ಕೇಳುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು ಅಂದ್ರೆ ಇಲ್ಲಿ ಭೂಲೋಕದಲ್ಲಿ ಇವನು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಆತನ ಸನ್ನಿಧಿಯಿಂದ ಈತನ ಸ್ವರವನ್ನು ಕೇಳಿಸ್ಕೊಳ್ತಾ ಇದ್ದಾನೆ ಪ್ರೇರೆ. ಇಲ್ಲಿಂದ ಅಲ್ಲಿ ಕೇಳಿಸ್ತಾನಂದ್ರೆ ಅವನು ಯಾವ ರೀತಿ ದಾಹದಿಂದ ಅವನು ಪ್ರಾರ್ಥನೆ ಮಾಡಿರ್ಬೇಕು, ಯಾವ ರೀತಿ ಆಸಕ್ತಿಯಿಂದ ಆತನ ಪ್ರಾರ್ಥನೆ ಮಾಡಿರ್ಬೇಕು ಅನ್ನೋದನ್ನ ನಾವು ಗಮನಿಸಬೇಕು ಪ್ರೇರೆ. ನಾವು ಪ್ರಾರ್ಥನೆ ಮಾಡಿದೆ ಅಂದ್ರೆ ಪಕ್ಕದ ಮನೆಗೂ ಕೇಳಬರಲ್ಲ, ನಮ್ಮ ಅಕ್ಕದ ಪಕ್ಕದಲ್ಲಿ ಇದ್ರೂ ಕೂಡ ಕೇಳಬರಲ್ಲ. ಆದರೆ ದಾವೀದನು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿ ಆತನ ಮಂದಿರದಲ್ಲಿ ಆತನ ಶಬ್ದವನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿ ನನ್ನ ಕೂಗನ್ನು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ನೋಡಿ, ಆತನ ಸನ್ನಿಧಿಯಲ್ಲಿ ನನ್ನ ಸ್ವರ, ನನ್ನ ಕೂಗು ಆತನ ಸನ್ನಿಧಿಗೆ ಏನ್ ಮಾಡ್ತದೆ? ಸೇರ್ತಾ ಇದೆ. ಸೇರಿದ ಮೇಲೆ ಆತನಿಗೆ ಕೇಳಿಸ್ತಾ ಇದೆ ಪ್ರಿಯರೇ. ಮುಟ್ಟಿದಾಗ ಆತನ ಸ್ವರ ದೇವರಿಗೆ ಕೇಳಿಸ್ತಾ ಇದೆ. ಆಗ ಆತನು ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು. ದೇವ್ರ ಮಕ್ಕಳಿಗೆ ಅನ್ಯಾಯವಾಗ್ತಾ ಇರುವಾಗ ದೇವ್ರು ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸ್ತೋತ್ರ ತಂದೆ. ವಾಕ್ಯದಲ್ಲಿ ಹೇಳುತ್ತದೆ, ನಾವೆಷ್ಟೋ ಜನರ ಹೇಳ್ತಾ ಇರ್ತೀವಿ, ದೇವ್ರೇ ನಮಗಿಷ್ಟು ಅನ್ಯಾಯ ಆಗ್ತಾ ಇದೆ, ಶತ್ರುಗಳಿಷ್ಟು ನಮ್ಮನ್ನ ಬಾಧಿಸ್ತಾ ಇದ್ದಾರೆ, ಮಾಟ ಮಂತ್ರ ನಮ್ಮನ್ನ ಇಷ್ಟೊಂದು ಬಾಧಿಸ್ತಾ ಇದೆ, ಆದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಕೂತಿದ್ದಿ ದೇವ್ರೆ ಅಂತ ನೀವು ಹೇಳ್ತೀವಾ ಇಲ್ವಾ?
ಆದ್ರೆ ದೇವ್ರಿಗೆ ಏನ್ ಬರ್ತದಂತೆ? ಸಿಟ್ಟು ಬರ್ತದಂತೆ. ನೋಡಿ ಪ್ರಿಯರೇ, ದಾವಿದನಿಗೆ ಸೌಲನು ಬಾಧಿಸುತ್ತಿರುವಾಗ ದಾವಿದನು ದೇವರಿಗೆ ಮೊರೆ ಇಟ್ಟಾಗ ದೇವರಿಗೆ ಸಿಟ್ಟು ಬರ್ತಾ ಇದೆ ಅಂತ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ 7ನೇ ವಚನದಲ್ಲಿ. ಆಗ ಆತನಿಗೆ ಸಿಟ್ಟೇರಿದರಿಂದ ಭೂಮಿಯು ಗಡಗಡನೆ ಕಂಪಿಸಿತು. ಹಾಲೆಲೂಯ. ಸೊ ನಮಗೂ ಕೂಡ ಶತ್ರುಗಳು ಬಾಧಿಸುವಾಗ ನಾವು ಭಯಭಕ್ತಿಯಿಂದ ಆಸಕ್ತಿಯಿಂದ ದೇವರನ್ನು ಕೂಗಿ ನಮ್ಮ ಕಷ್ಟಗಳು ಆತನಿಗೆ ಹೇಳುವಾಗ ಆತನಿಗೆ ಶತ್ರುಗಳ ಮೇಲೆ ಸಿಟ್ಟು ಬರುತ್ತದೆ ಪ್ರಿಯರೇ. ಹಾಲೆಲೂಯ, ಸ್ತೋತ್ರ. ಭೂಮಿಯನ್ನು ಗಡಗಡನೆ ಕಂಪಿಸಿತು. ಭೂಮಿ ಗಡಗಡ ನಡುಗ್ತಾ ಇದೆ ಪ್ರಿಯರೇ, ದೇವ್ರಿಗೆ ಸಿಟ್ಟು ಬಂದಿದ ಕಾರಣ. ಯಾಕೆ ಸಿಟ್ಟು ಬರ್ತಾ ಇದೆ ಅಂತಂದ್ರೆ, ಇವನು ಸಾಯಿಸಕ್ ಬರ್ತಾ ಇದ್ದಾನಲ್ಲ, ನೀತಿ ನ್ಯಾಯವಾಗಿ ನಡೆದುಕೊಂಡಿದ್ದಂತ ದಾವಿದನಿಗೆ, ನಾನು ಅಭಿಷೇಕಿಸಲ್ಪಟ್ಟಿದ್ದಂತ ದಾವಿದನಿಗೆ ಇವನು ಸಾಯಿಸಕ್ ಬರ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ದೇವ್ರಿಗೆ ಸಿಟ್ಟು ಬರ್ತಾ ಇದೆ ಪ್ರಿಯ. ಹಾಲೆಲೂಯ. ಅನ್ಯಾಯವಾಗಿ ನಮ್ಮ ಮೇಲೂ ಕೂಡ ಶತ್ರುಗಳು ಬಂದ್ರೆ ದೇವ್ರಿಗೆ ಇದೇ ರೀತಿ ಸಿಟ್ಟು ಬರ್ತದೆ ಪ್ರಿಯರೇ. ನಾವು ಅನ್ಕೋತೀವಿ ದೇವ್ರು ಸುಮ್ಮನೆ ಕೂತಿದ್ದಾರಲ್ಲ ಅಂತ. ಒಂದು ಸಮಯ ನೋಡ್ತಾ ಇದ್ದಾರೆ. ಅವ್ರು ನಮ್ಮ ಕೂಗು ಕೇಳ್ತಾ ಇಲ್ಲ ಅಂತ ಅಲ್ಲ, ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಅವ್ರಿಗೆ ಕೇಳಿ ಹೋಗ್ತಾ ಇಲ್ಲ ಅಂತ ಅಲ್ಲ, ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಅವ್ರು ಕೇಳ್ತಾನೆ ಇದ್ದಾರೆ ಪ್ರಿಯರೇ. ತಡ್ಕೋತಾ ಇದ್ದಾರೆ. ನೋಡೋಣ, ಇವತ್ತು ತಿದ್ಕೋತಾರೋ ನಾಳೆ ತಿದ್ಕೋತಾರೋ, ಇವತ್ತು ಸರಿ ಬರ್ತಾರೋ ನಾಳೆ ಸರಿ ಬರ್ತಾರೋ, ಪಶ್ಚಾತ್ತಾಪ ಪಟ್ಟಿ ಅವ್ರು ಬಿಡ್ತಾರೇನೋ ಅಂತ ಹೇಳಿ ದೇವ್ರು ನೋಡ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಮಾತ್ರ ನಾವು ಅನ್ಕೋಬಾರ್ದು ಪ್ರಿಯರೇ. ಅವರಿಗೆಲ್ಲ ಗೊತ್ತಾಗ್ತಾ ಇದೆ. ನಾವು ಪಡ್ತಕ್ಕಂಥ ವೇದನೆಗಳು, ನಾವು ಪಡ್ತಕ್ಕಂಥ ಸಂಕಟಗಳು, ನಾವು ಸುರಿಸ್ತಕ್ಕಂಥ ಕಣ್ಣೀರು, ನಾವು ತಿಂತಕ್ಕಂಥ ನೋವು ಆತನು ಪರಲೋಕದಿಂದ ನೋಡ್ತಾನೆ ಇದ್ದಾನೆ ಪ್ರಿಯರೇ. ಯಾವಾಗ ಈ ಶತ್ರುಗಳನ್ನು ಸಂಹಾರ ಮಾಡ್ಲಿ ಎಂಬುದಾಗಿ ಆತನು ಹುಡುಕ್ತಾ ಇದ್ದಾನೆ ಪ್ರಿಯರೇ. ಕುರಿಯು ಚೆನ್ನಾಗಿ ಕೊಬ್ಲಿ ಅಂತ ಹೇಳ್ತದೆ, ಕುಡುಗೋಲು ಹಿಡ್ಕೊಂಡು ಆತನು ಕೂತಿದ್ದಾನೆ ಎಂಬುದಾಗಿ ಪ್ರಕಟಣೆಯಲ್ಲಿ ಹೇಳ್ತಾ ಇದ್ದಾನೆ. ಮನುಷ್ಯನು ಮಾಡ್ತಕ್ಕಂಥ ಪಾಪಗಳು ಅದು ಇನ್ನೂ ಕೊಬ್ಬೇರ್ಲಿ, ಅದು ಬೆಳಿಲಿ ಅಂತ ಹೇಳ್ಬಿಟ್ಟು ಕುಡುಗೋಲು ಅಂದ್ರೇನು, ಹಿಂಗ್ ಹಾಕಿದ ತಕ್ಷಣ ಹಿಂಗ್ ಎಳಿಬೇಕು. ಈಗ ಹಳ್ಳಿ ಊರ್ ಕಡೆ ಕುರಿಗಳಿಗೆ ಮೇವು ತರಾಗ ಏನು ಸೊಪ್ಪುಗಳು ಬಿಡಿಸಕ್ಕೆ ಗಂಟೆ ಮುರಿಯೋದಕ್ಕೆ ಅದು ಹಿಡ್ಕೋತಾರಲ್ಲ, ಇವ್ರು ಕೆಳ ನಿಂತಿ ಹಿಂಗ ಅದು ಕಟ್ಟಿ ಹಿಂಗ್ ಜೊಗ್ಗಿನಾಗ ಅದು ಬರ್ತದಲ್ಲ ಕೆಳಕ್ಕೆ. ಹಾ, ಅದೇ ಪ್ರಕಾರ ದೇವ್ರು ಕುಡುಗೋಲು ಹಿಡ್ಕೊಂಡು ಕೂತಿದ್ದಾರಂತೆ ಪ್ರಿಯರೇ, ಕೊಯ್ಯುವುದಕ್ಕಾಗಿ. ಪಾಪ ಮಾಡ್ತಕ್ಕಂಥವ್ರನ್ನು, ದುಷ್ಟರನ್ನು, ಅಕ್ರಮಗಾರರನ್ನು, ಅನ್ಯಾಯಗಾರರನ್ನು ಕುಡುಗೋಲು ಹಿಡ್ಕೊಂಡು ದೇವ್ರ ಸಮಯ ನೋಡ್ತಾ ಕೂತಿದಾರಂತೆ. ಸೊ ಆ ಕುಡುಗೋಲಿಗೆ ಅವ್ರು ಯಾವಾಗ ಸಿಕ್ತಾರೋ ಅವಾಗ ಅವ್ರ ಸಂಹಾರ ಮಾಡಿಬಿಡ್ತಾರೆ ಪ್ರಿಯರೇ. ನೀವು ಅನ್ಕೋತಾ ಇದ್ದೀವಿ ನಮ್ಗೆ ಇಷ್ಟೊಂದು ಕಷ್ಟ ಬರ್ತಾ ಇದೆ, ಆದ್ರೆ ದೇವ್ರೇನೂ ಮಾಡ್ತಾನೆ ಇಲ್ಲ. ದೇವ್ರೇನು ಸುಮ್ಮನೆ ಕೂತಿದ್ದಾರೆ. ದೇವ್ರು ಸುಮ್ಮನೆ ಕೂತಾ ಇಲ್ಲ ಪ್ರಿಯರೇ. ಪ್ರತಿದಿನ ಗಮನಿಸ್ತಾ ಇದ್ದಾರೆ ಅವ್ರು ಮಾಡ್ತಕ್ಕಂಥದ್ದು. ನಮ್ಮ ಪ್ರಾರ್ಥನೆ ಕೇಳ್ತಾನೆ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಪಾಪವನ್ನು ಗಮನಿಸುತ್ತಾನೆ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಕಂಪಿತು ಪರ್ವತಗಳು ಬುಡದಿಂದ ನಡುಗಿ ಕದಲಿದವು. ನೋಡಿ, ಪರ್ವತಗಳು ಅಂದ್ರೆ ಬೆಟ್ಟದಲ್ಲಿ ಗಿಡಗಳು ಇರ್ತವೆ, ದೊಡ್ಡ ದೊಡ್ಡ ಗಿಡಗಳು. ಆ ಗಿಡಗಳು ಏನ್ ಮಾಡ್ತಾ ಇದ್ದಾವಂತೆ, ಬುಡದಿಂದನೇ ನಡುಗ್ತಾ ಇದ್ದಾವಂತೆ, ನಡುಗಿ ಕದಲುತ್ತಾ ಇದ್ದಾವೆ. ಅಂದ್ರೆ ಅಷ್ಟು ಭಯಂಕರವಾದ ಸಿಟ್ಟು ದೇವರಿಗೆ ಬಂದಿದೆ ಪ್ರಿಯರೇ. ಹಲ್ಲೆಲೂಯ. ಪೇಜ್ ನಂಬರು 595 ಮುಗಿದಿದ್ದು. ಲಾಸ್ಟ್ ವಾಕ್ಯ ಹೇಳಿದ್ದೀನಿ, 10 ತನನೇ ಓದಿದ್ದು ನಾವು. ಹಲ್ಲೆಲೂಯ, ಸ್ತೋತ್ರ ದೇವ್ರ. ಬುಡಗಿಂದ ಪೇಜ್ ನಂಬರು 595, ಕೀರ್ತನೆ 18 1ರಿಂದ 10ನೇ ವಚನದವರೆಗೂ. ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ ಕರ್ತನೆ. ಆತನ ಪರ್ವತಗಳು ಬುಡದಿಂದ ನಡುಗಿದವು, ಆತನ ಮೂಗಿನಿಂದ ಹೊಗೆಯು ಬಂದು ಆತನ ಬಾಯಿಂದ ಅಗ್ನಿ ಜ್ವಾಲೆ ಹೊರಟು ಸಿಕ್ಕಿದೆಲ್ಲವನ್ನು ದಹಿಸಿ ಕೆಂಡವನಾಗಿ ಮಾಡಿತ್ತು. ಹಲ್ಲೆಲೂಯ. ವಾಕ್ಯ ನೋಡ್ರಿ, ಆತನು ಸಿಟ್ಟೇರಿದಾಗ ಪರ್ವತಗಳು ಬುಡದಿಂದಲೇ ನಡುಗಿದವು. ಆತನ ಮೂಗಿನಿಂದ ಶ್ವಾಸ ಬಿಟ್ಟಾಗ, ಈಗ ನಾವು ಮೂಗಿನಿಂದ ಶ್ವಾಸ ಆಡ್ತೀವಲ್ಲ, ಅದೇ ರೀತಿ ದೇವರು ಶ್ವಾಸ ಆಡುವಾಗ ಆತನ ಬಾಯಿಂದ ಅಗ್ನಿ ಜ್ವಾಲೆ ಅಂದ್ರೆ ಉರಿತಕ್ಕಂಥ ಬೆಂಕಿ ಆತನ ಬಾಯಿಂದ ಹೊರಟು ಸಿಕ್ಕಿದ್ದೆಲ್ಲವೂ ಅಂದ್ರೆ ಏನೇನು ಸಿಗ್ತದೆ ಅದು ಎಲ್ಲವನ್ನು ದಹಿಸಿ ಕೆಂಡವನಾಗಿ ಮಾಡ್ತಾ ಇದೆ ಪ್ರಿಯರೇ. ಅದನ್ನು ಸುಟ್ಟು ಹಾಕಿ ಬೆಂಕಿಯಾಗಿ ಮಾಡ್ತಾ ಇದೆ. ದಹಿಸಿ ಕೆಂಡವನಾಗಿ ಅಂದ್ರೆ ಸುಟ್ಟಿ ಬೆಂಕಿಯಾಗಿ ಮಾಡಿತು. ಹಲ್ಲೆಲೂಯ. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು. ಹಲ್ಲೆಲೂಯ. ಆತನ ಆಕಾಶವನ್ನು ತಗ್ಗಿಸಿ ಇಳಿದು ಬರ್ತಾ ಇದ್ದಾನೆ ಪ್ರಿಯರೇ.
ಯಾತಕ್ಕಾಗಿ? ರಕ್ಷಣೆ ಕೊಡುವುದಕ್ಕಾಗಿ. ಅಲ್ಲೆಲೂಯ್ಯ. ದಾವೀದನಿಗೆ ರಕ್ಷಣೆ ಕೊಡುವುದಕ್ಕಾಗಿ ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬರ್ತಾ ಇದ್ದಾನೆ ಪ್ರಿಯರೇ. ನಮ್ಮ ನಿಮ್ಮ ಕಷ್ಟಗಳನ್ನು ನೋಡಿ ನಮಗೆ ಬಿಡಿಸುವುದಕ್ಕಾಗಿಯೂ ಕೂಡ ಆತನು ಪರಲೋಕದಿಂದ ಆಕಾಶವನ್ನು ತಗ್ಗಿಸಿ ನಮ್ಮ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಕ್ಕಂಥ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ್ಯ. ಸ್ತೋತ್ರ ಕರ್ತನೇ. ಸ್ತೋತ್ರ ದೇವರೇ. ಆತನ ಪಾದಗಳ ಕೆಳಗೆ ಕಾರ್ಗತ್ತಲಿತ್ತು, ಕೆರೂಬಿ ವಾಹನವಾಗಿ ಹಾರಿ ವಾಯುವೆ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದವು. ಹಲ್ಲೆಲೂಯ್ಯ. ನೋಡ್ರಿ, ಆತನ ಕಾಲಿನ ಕೆಳಗೆ ಏನಿತ್ತು? ಕಾರ್ಗತ್ತಲು. ಈ ಭೂಮಿ ಒಂದು ಕತ್ತಲೆ ತುಂಬಿದ್ದದ ಪ್ರಿಯರೇ. ಯಾಕಂದ್ರೆ ಕತ್ತಲೆ ಅಂದ್ರೇನು? ಪಾಪ. ಕತ್ತಲೆ ಅಂದ್ರೆ ಪಾಪ ತುಂಬಿದಂತ ಲೋಕವ ಪ್ರಿಯರೇ ಇದು. ಇಲ್ಲಿ ಕೆರೂಬಿಯ ವಾಹನವಾಗಿ ಹಾರಿ ವಾಯು ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಹಲ್ಲೆಲೂಯ್ಯ. ಸೊ ದೇವರು ನಮ್ಮ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಕೆರೂಬಿಯರ ರೀತಿಯಲ್ಲಿ ಪ್ರಿಯರೇ ವಾಹನವನ್ನು ಮಾಡಿಕೊಂಡು, ವಾಯು ಅಂದ್ರೆ ಗಾಳಿ, ಆತನ ರೆಕ್ಕೆಗಳೇ ಎಂಬಂತೆ ಇಳಿದು ಬಂದನು. ಗಾಳಿ ರೀತಿ ಆತನ ರೆಕ್ಕೆಗಳನ್ನು ಚಾಚಿಕೊಂಡು ನಮ್ಮ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಕ್ಕಂಥ ದೇವರಾಗಿದ್ದಾನೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ, ಎಲ್ಲಿ ಇಬ್ಬರು ಮೂಗರು ನನ್ನ ಹೆಸರಿನಲ್ಲಿ ಕೂಡಿ ಬಂದಿರ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೀನಿ ಎಂಬುದಾಗಿ ಹೇಳಿದಿ. ದೇವರೇ, ನಮ್ಮ ಮಧ್ಯದಲ್ಲಿ ನೀವು ಇಳಿದು ಬಾ ಅಂದಾಗ ಆತನು ಎರಡು ರೆಕ್ಕೆಗಳು ಗಾಳಿ ರೀತಿ ಹಾರ್ಕೊಂಡು ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರಂತೆ ಪ್ರಿಯರೇ. ಹಲ್ಲೆಲೂಯ್ಯ. ಸೊ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಕ್ಕಂಥ ದೇವರಿಗೆ ನಾವು ಯಾವ ರೀತಿ ಆರಾಧಿಸಬೇಕು, ಯಾವ ರೀತಿ ಆತನನ್ನು ಹುಡುಕಬೇಕು, ಯಾವ ರೀತಿ ಆತನ ಸಮ್ಮುಖಕ್ಕೆ ಬರಬೇಕನ್ನೋದು ನಾವು ನೀವು ತಿಳಿದುಕೊಂಡಿರಬೇಕು ಪ್ರಿಯರೇ. ಹಲ್ಲೆಲೂಯ್ಯ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಮುಂದಿನ ಸಮಯನು ಸಾಕ್ಷಿಗೆ ಸಮಯ ಕೊಡಲಾಗ್ತದೆ. ಕಳೆದ ವಾರದಿಂದ ಈ ವಾರದವರೆಗೂ ಯಾರ್ಯಾರ ಜೀವಿತದಲ್ಲಿ ಏನೇನು ಅದ್ಭುತ ಮಾಡಿದಾರೋ ದೇವರು ಅದನ್ನು ಹೇಳಿ ದೇವರ ನಾಮವನ್ನು ಘನಪಡಿಸ್ರಿ ಪ್ರಿಯರೇ. ಅಲ್ಲ 3 ವಾರ ಪೂರಾ ಕಂಟಿನ್ಯೂ 9 ದಿವಸ ಉಪವಾಸ ಇದ್ದಿದ್ರಿ. ಎಲ್ಲಿ ಕೆಲ್ಸನೇ ಸಿಗಲಾಗ್ಯಾವಂತ. ಪ್ರೈಸ್ ಗಾಡ್. ಸಿಗಲಾಗ್ಯಾವಂತಿ 3 ಜಾಗಿ ಕೆಲ್ಸ 3 ಜಾಗಿ ಕೆಲ್ಸ ಸಿಕ್ಕುರಿ. ಇವತ್ ಸಂಡೇದ ಹೆಂಗಿದ್ರು ಬಿ ಎಲ್ಲಿ ಸಿಕ್ತೇವ ನಮ್ ಹುಡುಕೆ ಕೊಡ್ಬೇಕಂತ ಹೇಳಿ ಜಿದ್ ಮಾಡವತ್ ಹಾಕಿ ಸಗದ ಪೂರ್ತಿ ಅನ್ಯ ಭಾಷೆಲಿಂದ ಪ್ರೇಯರ್ ಮಾಡಿ ಹೋಗಿರಿ. ಕೆಲ್ಸ 3 ಜಾಗಿ ಸಿಕ್ಕವ್ರಿ. ಇದನ್ನೇ ವಾಚ್ಮನ್ ಕೆಲ್ಸ ಆಯ್ತು. ಎಲ್ಲರೂ ಅಂದ್ರು ನಿನ್ ಗಂಡ್ ಮಾಡೋದೇನ್ ಗ್ಯಾರಂಟಿ ಇಲ್ಲ ಅಂತಂದ್ರು. ಅಂದ್ರ ಬಿ ಇರ್ಲೇ ಬಿಡು, ಒಂದಿನ ಹೋದ್ರ ಸಾಕಪ್ಪ ಅಂತಂದ್ವಿ. ಒಂದಿನ ಹೋದ್ರ ಸಾಕಪ್ಪ ದೇವ್ರೆ ಅಂತಂದ್ವಿ. ಒಂದೇ ದಿನ ಹೋದ್ರೆ ಮರ್ದಿನ ಹೋಗಿ ದೇವ್ರ ಪರಿಶುದ್ಧ ಅದ ನಮ್ಗ್ ಸ್ತೋತ್ರ ಆಗ್ಲಿ. ಅವ್ರು ಎಷ್ಟ್ ಮಂದಿ ಅಲ್ಲತಾರಲ್ಲ ಅವ್ರ ಮುಂದ್ ಅವಮಾನ ಆಗಂಗ್ ದೇವ್ರು ಎದ್ ನಿಂದಿರ್ಸ್ಬೇಕು. ಅದು ಸರಿಯಾಗಿ ಪೂರಾ 40 ದಿನ ಉಳಿಬೇಕಂತ ಈಗ ಮಂದಿ 5 ದಿನ ಉಳ್ದೇರಿ ಬಲ ಸಾಕಾಗಲಾಗ್ಯದ ಮದ್ ಬಿಟ್ಟು. 1 ದಿನ 9 ದಿನ ಉಳ್ದೆ 5 ದಿನ ಉಳ್ದೆ. ಅಂದ್ರ ಎಲ್ಲರ ಮಧ್ಯದಾಗ ದೇವ್ರು ಒಂದ್ ಕಡೆ ಸ್ಥಿರವಾಗಿ ನಿಲ್ಸಂಗ್ ಮಾಡ್ಯಾರ. ನನಗ್ ಪ್ರೇರಿಕ್ ಹರ್ಸಿದಿಲ್ಲ ಅಲ್ಲಿ. ನನ್ನ ಈಗ ಬೇರೆ ಕಡೆ ಆಗಿನ ಹಿಡ್ದು ನನ್ ಗಂಡ ಹೋಯ್ತಾ ಅಂದ್ರ ಹೋಗು. ಅವ್ರಾದ್ರು ಎಲ್ಲಾರ ಸಿಟ್ಟಿ ಚಪಾಟಿ ಹಾಕೊಳಕ್ ಹೊಡಿರ್ತಾರ. ನಿನ್ ಜುಬ್ಬಿ ಚಂದಿಲ್ಲ ಹೋಗ್ಲತ್ತೀವಿ, ಹೋಯ್ತಾ ಅಂದ್ರ ಹೋಗಂತ ನನ್ ಗಂಡ ಪರ್ಮಿಷನ್ ಕೊಟ್ಟನ್ರಿ. ಮತ್ತೆ ನಮ್ ನಾದಿನಿ ಎಲ್ಲಾ ಬೈಲತ್ತಾರ. ಬೇಕಾರೆ ಹೋದ್ರ ಹೋಗಲ್ಲ, ಆಕಿನ್ ಜೀವಕ್ ಆರಾಮಿಲ್ಲ ಅಂದ್ರ ಆಕಿ ಹೋಗ್ಲತ್ತಾಳ ಅಂತ ಹೇಳಿ ಸಗ ಹೋಗಕ್ ದೇವ್ರ ಅನುಕೂಲ ಮಾಡ್ಯಾನ. ದೇವ್ರಿಗೆ ಪ್ರೈಸ್ ಗಾಡ್. ದೇವ್ರಿಗೆ ಸಾಕ್ಷಿ ಕೇಳಿ ಮಹಿಮೆ ಹೊಂದಲಿ. ಉತ್ತಪಲ ನಾ ಸಾಕ್ಷಿ ಹೇಳಿದ್ದು. ಹಾ ಅಮ್ಮ, ಸೈತಾನ ಅಡ್ಡಿ ಮಾಡ್ಬಾರ್ದಮ್ಮ. ನಾನ್ ಹಂಗೆ ಪ್ರೇರಿಕ್ ಹಚ್ಚಕ್ ಒಂದ್ ನನಗೂ ಒಳ್ಳೆ 5-6 ವರ್ಷದಿಂದ ನಾ ಜೀವ ರೊಟ್ಟಿ ಬಿ ತಗೊಂಡಿಲ್ಲ. ನಾ ಹೋಗ್ಬೇಕಪ್ಪ ದೇವ್ರೆ ಅಂತ ಏಟ್ ಆಸೆ ಪಟ್ಟಿದೆ. ಅದ್ರ ಬಿ ಅದು ಉಪವಾಸ ಉಳಿದ್ರ ಬಿ ದೇವ್ರ ನನಗ್ ಕರೆಯಲೇ ಆಗ್ಯಾನ. ಆತನ ದೇಹ ಸ್ವೀಕರಿಸ್ಲಾಕ ಯೋಗ್ಯ ಇಲ್ಲೇನಪ್ಪಾ ಅಂತ ಹೇಳಿ ಕಣ್ಣೀರಿಗ್ ಪ್ರೇಯರ್ ಮಾಡ್ದ. ಅವತ್ ನಾನ್ ಗಂಡ ಅಂದ್ರು ಕರ್ಕೊಂಡ್ ಹೋಯ್ತಾ ಅಂದ್ರ ಯಾರ್ ಬಿ ಮನ್ಯಾಗ ಹಂಗೆ ಹೇಳ್ತಾಳಕಿ. ವಾರ ಒಂದೊಂದ್ ಕತಿನಿ ಹೇಳ್ತಾಳ. ಯಾಕ ಕಳ್ಸಿದ್ ಬ್ಯಾಡ ಅಂತಂದ್ರು. ದೇವ್ರ ನಿನ್ ಚಿತ್ತ ಇತ್ತು ಅಂದ್ರ ನೀನ್ ಅವ್ರ ಇಷ್ಟರ್ಲಿಂದ ಕರ್ಕೊಂಡ್ ಹೋಗಲ್ಯಾಕ ಬಿಡಲ್ಯಾಕ. ನಿನ್ ಮೇಲ್ ಭಾರ ಹಾಕಿದ ಅಂತ ಹೇಳಿ ಕಣ್ಣೀರ್ ಇಟ್ಟಿದ. 5 ನಿಮಿಷನಾಗ ಅವ್ರೇ ಬಂದು ಗಾಡಿ ತಗೊಂಡ್ ಬಂದು ಪೂರಾ 11ಕ್ಕೆ ಹೋಗಿನೋ 5:30 ತನ ನಮ್ ಸರಿ ಪ್ರೇಯರ್ ದೇವರಿಗೆ ಮಹಿಮೆ ಉಂಟಾಗಲಿ. ನೋಡಿ, ವಾಕ್ಯ ಹೇಳುತ್ತದೆ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸ ಪ್ರಾರ್ಥನೆಯಿಂದಲ್ಲದೆ ಬೇರೆ ಯಾವ ತರದಿಂದಲೂ ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ. ನಿಮ್ಮ ಗಂಡನಿಗೆ ಹಿಡಿದಿದಂಥ ದುರಾತ್ಮ ಬಿಟ್ಟು ಹೋಗಿದೆ ಯೇಸುವಿನ ನಾಮದಲ್ಲಿ. ನಿಮ್ಮ 9 ದಿನದ ಪ್ರಾರ್ಥನೆಯಲ್ಲಿ ದೇವ್ರ ಜಯ ಕೊಟ್ಟಿದ್ದಾರೆ. ನೋಡಿ, ದೇವ್ರ ಕಾರ್ಯ ಮಾಡಲಿ ಸೈತಾನ್ ಬರ್ತಾನೆ ಇರ್ತಾನ. ಅವ್ನು ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ. ಅವ್ನು ಬಂದ್ರು ಕೂಡ ಜಯ ದೇವ್ರಿಗೆ.
ಜಯ ನಿಮಗೆ. ಯಾಕಂದ್ರೆ ಅವನು ಯಾವ್ದು ರೀತಿ ಬೇಕಾದ್ರೆ ದೇವರಿಂದ ದೂರ ಪಡಿಸ್ಬೇಕಂತ ಬರ್ತಾ ಇರ್ತಾನೆ. ಯಾಕಂದ್ರೆ ಮನೆಯಲ್ಲಿ ಒಬ್ಬರ ಮೂಲಕವಾಗಿ ದುರಾತ್ಮ ಕಾರ್ಯ ಮಾಡ್ತಾ ಇಲ್ಲ, ಮಂದಿ ಮೂಲಕವಾಗಿ ಮಾಡ್ತಾ ಇದ್ದಾನೆ. ದೇವ್ರಿಗೆ ವಾಕ್ಯ ಕೇಳಿದ್ರಲ್ಲ, ಆಗ ಆತನಿಗೆ ಸಿಟ್ಟೇರಿದರಿಂದ ಭೂಮಿಯು ಗಡಗಡನೆ ಕಂಪಿಸಿತು. ನೀವು ದೇವ್ರಿಗೆ ನಂಬಿ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಅವ್ರ ಮಂತ್ರವಾದಿ ಹತ್ರ ಹೋಗುವಾಗ ದೇವ್ರಿಗೆ ಸಿಟ್ಟು ಬಂದು ಗಡಗಡ ನಡಗಿದ್ರು ಅಂದ್ರೆ ಅವ್ರು ಸುಟ್ಟು ಬೂದಿ ಆಯ್ತಾರೆ. ಭಯ ಬಿಡಬೇಡ್ರಿ, ದೇವ್ರು ನಿಮ್ಮ ಜೊತೆಯಲ್ಲಿದ್ದಾರೆ. ಧೈರ್ಯದಿಂದ ನೀವು ಪ್ರಾರ್ಥನೆ ಮಾಡ್ರಿ, ದೇವ್ರ ಅದ್ಭುತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಯೇಸುವಿನ ನಾಮದಲ್ಲಿ. ದೇವ್ರಿಗೆ ಸಾಕ್ಷಿ ಕೇಳಿ ಮಹಿಮೆ ಹೊಂದಲಿ. ಆಮೇಲೆ ಸ್ತೋತ್ರ ಕರ್ತನೆ. ಕರೆದೊಡನೆ ಬಳಿ ಬರುವ ಕೊರತೆ ಎಲ್ಲ ನೀಗಿಸುವ, ಕರೆದೊಡನೆ ಬಳಿ ಬರುವ ಕೊರತೆ ಎಲ್ಲ ನೀಗಿಸುವ, ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ, ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಹಾಲೆಲೂಯ. ನೆಕ್ಸ್ಟ್ ಸಾಕ್ಷಿ ಹೇಳೋರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗ ಇವು ಪಕ್ಕ ಇವ್ರಮ್ಮ ಕಾಲಿಗೆ ಹಿಂಗ್ ತುಪ್ಪ ತುಂಬ್ದವ್ರಗದ್ಲೆ 2-3 ಏನಾಯ್ತಾವ ನಮ್ಮ ಅವ್ಕೆ ಅದೇ ನಂಗೆ ಕಾಣ್ಸಿಲ್ಲ, ಅದು ಬಂದಿವಿ ಇಲ್ಲ ಅಂತಂದ್ರಿ ಎಲ್ಲದೇ ಬಂದು ಹೋಗ್ಯಾವ. ಮತ್ ಇವ ಅದೇ ತರ ಇದ್ದಂಗೆ ವ್ಯವ ಅಂತಂದಿ ಮನ್ಯಾಗ ಬಂದಿ ಎಣ್ಣೆ ಹತ್ಕೊಂಡ್ರಿ ಅವ್ ಮಂಗ ಮಾಡಿ ಆಗ್ಯಾವ. ಮೈನೆ ಆಗ ಪೂರ್ತಿ ಸುಟ್ಟೋಗ್ಬಿಟ್ವಾವು. ಹಾ ಯೆಹೋವಾ ರಾಫ ಆರೋಗ್ಯದಾಯಕನೇ, ಯೆಹೋವಾ ರಾಫ ಆರೋಗ್ಯದಾಯಕನೇ, ಗುಣವಾದೆವು ಯೇಸುಗಾಯದಿಂದ, ಗುಣವಾದೆವು ಯೇಸುಗಾಯದಿಂದ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ, ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಾಲೆಲೂಯ. ನೆಕ್ಸ್ಟ್. ದೇವ್ರ ನಾಮಕ್ಕೆ ಪರಿಶುದ್ಧವಾಗಲಿ. ದೇವ್ರೇ, ನಾನೊಂದು ಸಾಕ್ಷಿ ಹೇಳ್ತಾ ಇದ್ದೀನಪ್ಪ. ಕಳೆದ ವಾರದಾಗ ತಂದೆ ಸೋಲಾಪುರ ರಾಜ್ಯಕ್ಕೆ ಸೋರೆಗಾವ್ಕ್ ಹೋಗ್ತಾ ಇದ್ದ ಸಮಯದಾಗ ದುಡ್ಡು ಕಡಿಮೆ ಇದ್ದೀವಿ ಸ್ವಾಮಿ. 3,500 ದುಡ್ಡವ ಸ್ವಾಮಿ. ನನಗ್ ಹೋಗ್ ಬರ್ಲಾಕ್ ಸಾಲ್ತಾವೋ ಇಲ್ಲೋ, ನಂಗ್ ಏನ್ ಮಾಡ್ಲಿ ಅಂತ ನನಗ್ ಬಹಳ ಚಿಂತೆ ಆಗಿತ್ತು. ನನ್ ಮಗ ಕೊಟ್ಟನು, ಮತ್ತೆ ಎಲ್ಲಾ ಹೋಗ್ ಬಂದೇವ್, ಔಷಧ ತಗೊಂಡ್ ಬಂದೇವ್. ದುಡ್ಡು ಕೂಡ ಉಳಿತಾಯ ಆಯ್ತು. ಅದೇ ಉಳ್ದಿನ ನನಗೆ ಸಂಗಿ ಕಟ್ಟ ಎಲ್ಲಾ ದೇವ್ರು ಅನುಕೂಲ ಮಾಡ್ಕೊಡ್ತೀನಿ. ಹಲ್ಲೆಲೂಯ. ಸ್ತೋತ್ರ ದೇವ. ಬೇಡುವುದೆಲ್ಲ ಸಿಕ್ಕುವುದು, ಅತಿಶಯ ನಮಯೇಸು. ಬೇಡುವುದೆಲ್ಲ ಸಿಕ್ಕುವುದು, ಅತಿಶಯ ನಮಯೇಸು. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ, ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಹಾಲೆಲೂಯ. ನೆಕ್ಸ್ಟ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನೊಂದು ಸಾಕ್ಷಿ ಹೇಳ್ತೀನಿ ಕೇಳ್ರಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಮಂಗಳವಾರ ದಿವಸ ನಾವು ಇಲ್ಲಿಂದ ಹಿರೂರಿಗೆ ಸೇವೆಗೆ ಹೋಗ್ತಾ ಇದ್ವಿ. ಹೋಗುವಂತಹ ಸಮಯದಲ್ಲಿ ನಾವಿಲ್ಲಿಂದ ಮನೆಗಿಂದ ಹೋಗ್ಲಕ್ ನಾವು ಅನ್ಕೊಂಡಿವಿ 4-4:15 ಇಲ್ಲಿಂದ ಬಿಟ್ರೆ ಒಂದು 8-9 ಗಂಟೆಗೆ ನಾವು ಅಲ್ಲಿ ಹೋಗಿ ಸೇರ್ಬೋದು ಅಂತ ಅನ್ಕೊಂಡು ನಾವಿಲ್ಲಿಂದ ಮನೆಗಿಂದ ಮನೆ ಬಿಡೋಕ್ಕೆ 5:15 ಆಯಿತು. ಮನೆಯಿಂದ 5:15 ಬಿಟ್ಟಿವಿ. 7:15 ಮೆಜೆಸ್ಟಿಕ್ ಸೇರ್ದಿವಿ. 7:15 ಬಸ್ ಸಿಕ್ತು. ಬಸ್ ಹತ್ಕೊಂಡಿವಿ.
ಬಸ್ ಹತ್ಕೊಂಡಿವಿ. ಆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ದಾರಿ ಬಿಟ್ಟು ಹೋದೆವಿ. ಬೆಂಗಳೂರು ದಾಟ್ ಹೋದ್ವಿ ನಾವು. ಬೆಂಗಳೂರು ದಾಟ್ ಹೋಗಿದ ತಕ್ಷಣನೇ ಗಾಡಿ ಪಂಕ್ಚರ್. ದೇವ್ರಿಗೆ ಸ್ತೋತ್ರ. ಗಾಡಿ ಪಂಕ್ಚರ್ ಆಯ್ತು. ಅದು 1 ಗಂಟೆ 2 ಗಂಟೆ ಹಾದಿರೋ ಊರಲ್ಲ, ಅದು 5 ಗಂಟೆ ಹಾದಿರೋ ಊರು. ನಾವು ಹೋಗಿದ್ದೆ ಲೇಟು. ದೇವ್ರೆ ಏನ್ ಮಾಡೋದಪ್ಪ, ಹೆಂಗ್ ಮಾಡೋದು ಸ್ವಾಮಿ, ಲೇಟ್ ಆಗ್ಲತ್ತಿತ್ತು ಏಸಪ್ಪ. ಮನಿ ಬೇರೆ ಗೊತ್ತಿಲ್ಲ, ಊರ್ ಬೇರೆ ಗೊತ್ತಿಲ್ಲ. ಹೊಸ ಊರಿಗೆ ಹೋಗ್ತಾ ಇದ್ದೀವಿ ಸೇವೆಗೆ. ಏನ್ ಮಾಡೋದು ದೇವ್ರೆ ಅಂತ ಕಸಂದಿ. ಗಾಡಿ ಪಂಕ್ಚರ್ ಆಯ್ತು. ಅದು ಹಿಂಗು ರೆಡಿ ಮಾಡಿ ಹಿಂಗೆ ಸರಿ ಮಾಡ್ತೀನಿ ಏನೋ ಪ್ರೇಯರ್ ಮಾಡಿದಾಗ ಅಂದಿನ ಅಲ್ಲಿ 1 ಗಂಟೆ 2-3 ಗಂಟೆ ಆಯ್ತದ ಅಂದ್ರು ಎಲ್ಲರೂ. ಅದು ಸರಿಪಡಿಸ್ಲಿಕ್ಕೆ ಯಾರು ಇಲ್ಲ, ಎಲ್ಲಿ ಬರ್ತಾರೆ, ಇದು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚಿಂತೆ ಬಿತ್ತು ನಮಗೆ. ದೇವ್ರೆ ಹೆಂಗ್ ಮಾಡೋಣಪ್ಪ ಅಂತ ನಾ ಪ್ರೇಯರ್ ಮಾಡಿದೆ. ದೇವ್ರೆ ಏನಾರ ಮಾಡಪ್ಪ, ನೀನು ಅದ್ಭುತ ಮಾಡು ಸ್ವಾಮಿ, ನೀನ್ ಕಾರ್ಯ ಮಾಡು ದೇವ್ರೆ, ನೀನ್ ತಾನೇ ಕಾರ್ಯ ಮಾಡು ಅಂದಿನಾಗೆ ಅಲ್ಲಿ ಅದ್ರೊಳಗಡೆ ಒಬ್ಬ ಮನುಷ್ಯ ಇದ್ದನು. ಮನುಷ್ಯ ಇದ್ದನು ನನಗೆ ಬರ್ತಿದ್ದು ಸರಿ ಮಾಡಕ್ ಅಂತ ಹೇಳಿ ಬಂದು ನಾನು ಸರಿ ಮಾಡಕ್ ಅವ್ನು ಬರ್ತದೆ ಅಂತ ಹೇಳ್ಬಿಟ್ಟು ಅದು ತೆಗ್ದು ಗಾಡಿ ಎಲ್ಲ ಹಿಂಗೆ ಎತ್ತಿ ಬಿಟ್ಟು ಮತ್ತೆ ಒಂದು ಬೇರೆ ಟೈರ್ ಹಾಕಿದ್ರು. ಅಲ್ಲಿಂದ ರೆಡಿ ಆಯ್ತು. ರೆಡಿ ಆಗಿದ್ಮೇಲೆ ಅದು ಟೈರ್ ಕರೆಕ್ಟಾಗಿ ಕೂಡ್ಸಿಲ್ಲ. ಅವನು ಬರ್ತದ ಅಂತ ಹೇಳಿ ಮಾಡಕ್ಕೇನೋ ಅದ್ರದ್ದು ಟೈರ್ ಕರೆಕ್ಟಾಗಿ ಕೂಡ್ಸ್ಲಾಕ್ ಬಂದಿಲ್ಲ ಅವನಿಗೆ. ಗಾಡಿ ಏನೋ ಸ್ಟಾರ್ಟ್ ಆಯ್ತು, ತೇತದ್ರ ಗಾಡಿ ಗೊಡ 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 ಮಾಡತ್ತಿತ್ತು. ಅಯ್ಯೋ ದೇವ್ರೆ, ಟೈರ್ ಉಚ್ಕೊಂಡು ಬಿದ್ದು ಎಲ್ಲರಿಗೂ ಸಾಯಿಸ್ಬಿಡ್ತಾನೆ, ಏನ್ ಮಾಡ್ತಾನೆ ಇವ್ರು ಅಂತೇಳಿ ಎಲ್ಲರಿಗೂ ಭಯ ಆಗ್ಲತ್ತಿತ್ತು. ಒಬ್ಬ ಮನುಷ್ಯ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೆ ಬುದ್ಧಿ ಗಿದ್ದಿ ಏನಾರ ಅದನ್ನಿಲ್ಲ, ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಒಬ್ಬರಿಬ್ಬರು ಇದ್ದೇವ ಬಸ್ಸಿನಲ್ಲಿ, ಇಷ್ಟು ಆತ್ಮಗಳನ್ನ ಸಾಯಿಸ್ಬೇಕಂತಿದ್ರಿ ನೀವು, ಬೇರೆ ಯಾವ್ದಾರ ಒಂದು ಗಾಡಿಗೆ ಅರೇಂಜ್ ಮಾಡಿಬಿಟ್ಟು ಕಳಿಸ್ರಿ ಅಂತ ಅವ್ನು ಎಷ್ಟೋ ಬೈಲಾಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಡ್ರೈವರು ಮತ್ತು ಕಂಡಕ್ಟರ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. 2 ನಿಮಿಷ ಮುಂದೆ ಹೋಯ್ತಾರ, ಇಳ್ದ ಗಾಡಿಗೆ ಟೈರ್ ನೋಡ್ತಾರ ಕಳ್ಚ್ಕೊಂಡ್ ಬಂದದೇನಂತ. ನನಗೂ ಒಂಥರ ತಲೆ ಕೆಟ್ಟೋಗ್ಲತ್ತಿತ್ತು. ಟೈಮ್ ಬೇರೆ ಆಗ್ಲತ್ತಿತ್ತು, ಹೊಸ ಊರು ಬೇರೆ. ಹೆಂಗ್ ಮಾಡೋದು ದೇವ್ರೆ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡೆ ಹೋದೆ. ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ನಿಧಾನ ಆಯ್ತು. 10 ಗಂಟೆಗೆ ಮುಟ್ಟೋದು ಬಸ್ಸು 1:15 ಆಗ್ಲತ್ತಿತ್ತು ಕಮ್ಮ. 1:15 ಆಗ್ಲತ್ತಿತ್ತು. ಹೊಸ ಊರು. ನಾನು ಬೇರೆ 4 ಕೈದಾಗ ಉಂಗುರ್ಗಳವ, ಕಿವ್ಯಾಗ ಜುಮ್ಕ ಅವ, ಕತ್ತಿನಾಗ ಚೈನ್ ಅದ. ಹೊಸ ಊರು ಬೇರೆ ಅದನಿ. ರೋಡಿ ಮೇಲೆ ಯಾರು ಇಲ್ಲ. ಅದು ಹೈವೇ. ದೊಡ್ಡ ದೊಡ್ಡ ಬಸ್ಗಳು ಮಾತ್ರ ಒಯ್ಲತ್ತದೆ. ಅಲ್ಲಿ ಬಂದ್ಬಿಟ್ಟು ಅವ್ನು ಬಸ್ ಸ್ಟ್ಯಾಂಡ್ ಹತ್ರನೂ ನಿಲ್ಲಿಸಿಲ್ಲ. ಬಸ್ ಸ್ಟ್ಯಾಂಡ್ ನಮಗೆ ಗೊತ್ತಿಲ್ಲ. ಅಲ್ಲಿಂದ ಆಟೋಗಳು ಬರ್ತಾವ ಮನೆ ಹತ್ರ, ಅಂದ್ರೆ ಅದು ಬೇರೆ ಗೊತ್ತಿಲ್ಲ. ನಾವು ಹೆಂಗ್ ಹೋಗೋದಪ್ಪ. ಅಲ್ಲಿ ನಾವು ಹೋಗೋರ್ ಮನೆಯವರಿಗೆ ಅವ್ರ ಗಂಡ ಬೇರೆ ಊರಿಗೆ ಹೋಗಿದ್ದಾರೆ. ಮನೆ ಕಾರ್ ಅದಾವಾದ್ರೆ ನಮಗೆ ಕರಿಲಕ್ ಬರೋರು ಯಾರು ಇಲ್ಲ. ರೋಡ್ ಮೇಲೆ ನಾವ್ ಇಬ್ಬರೇ ಹೊಂಟಿದೆವು. ನನ್ನ ಬಲಿಂದ ಬಂಗಾರ ಬೇರೆ ಪಳ ತೆಗಿಲತ್ತದ. ಅಲ್ಲಿ ರೋಡ್ ಮೇಲೆ ತೆಗೆದು ಇಟ್ಕೋಬೇಕಂದ್ರು ಆಗಲ್ಲ. ದೇವ್ರೇ ನೀನೇ ನಮಗೆ ರಕ್ಷಣೆ ಕೊಡ್ಬೇಕು ಸ್ವಾಮಿ, ನೀವೇ ನಮಗ್ ಕಾವಲಾಗಿದ್ದು ನಡ್ಬೇಕು, ನೀವೇ ನಮ್ಮನ್ನ ನಡೆಸ್ಬೇಕೇಸಪ್ಪ ಅಂತ ತುಂಬಾ ಪ್ರಾರ್ಥನೆ ಮಾಡಿದೆ. ಅವ್ರಿಗೆ ಲೊಕೇಶನ್ ಕರೆಕ್ಟ್ ಹೇಳಕ್ ಹೊಂಟಿಲ್ಲ. ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಹಿಂಗ್ ಇಳಿದಿನ ರೋಡಿಗೆ ಈ ಕಡೆ ಬರ್ಬೇಕಾ ಅಂತ, ಅಪೋಸಿಟ್ ರೋಡಿಗೆ ಬರ್ಬೇಕಂದ್ರೆ ಇಲ್ಲ, ಅಪೋಸಿಟ್ ರೋಡ್ ಇಲ್ಲ, ಹಿಂದಕ್ಕೆ ಬರ್ರಿ ಅಂತಾರೆ ಅವರು. ಏಸಪ್ಪ ಅಲ್ಲಿ ನೋಡಿದ್ರೆ ಅಂಡರ್ ಗ್ರೌಂಡ್ ಕತ್ಲೆ ಅಂದ್ರೆ ಕತ್ಲೆ ಅಮ್ಮ, ಕತ್ಲೆ ಅಂದ್ರೆ ಕತ್ಲೆ. ಇಬ್ಬರು ಬರ್ತಾ ಇದಾರೆ. ದೇವ್ರೆ ಇವ್ರು ಯಾರಿದ್ದಾರೋ ಸ್ವಾಮಿ, ಅವ್ರ ವಾರ್ಯಾಗ ಹೋಗ್ಲಿ ಅಪ್ಪ, ಅವ್ರ ಕಣ್ಣು ತಪ್ಪಿಸು ಸ್ವಾಮಿ, ನಮ್ಗೆ ರಕ್ಷಿಸು ದೇವ್ರೆ ಅಂತ ನಾನು ಪ್ರಾರ್ಥನೆ ಮಾಡಿದೆ. ಅವ್ರ ಸೈಡಾಗ ಹೋದ್ರು. ಅಲ್ಲಿಂದಾಗಪ್ಪ ಈ ಅಂಡರ್ ಗ್ರೌಂಡ್ದಾಗ ಬೇಡ, ಯಾರ ಇದ್ರು ನಮ್ಮ ಸಾಯಿಸ್ಬಿಟ್ರು, ಇಲ್ಲಿ ಕೇಳೋ ನಾಯಿಗಳಿಲ್ಲ, ಅಂಡರ್ ಗ್ರೌಂಡ್ದಾಗ ಇದು ಬೇಡ, ಮ್ಯಾಲಿಂದಾಗ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಮ್ಯಾಲ ರೋಡಿಗೆ ಬಂದೆವು. ಅದು ಹೈವೇ ರೋಡ್. ನಾವು ಹೋಗ್ತಾ ಇದೀವಿ, ಬಿಡ್ತಾನೆ ಇಲ್ಲ ಆ ಕಡೆ ದಾರಿಗಳು. ಏನು ವರ್ರ ಅಂತ ಬರ್ತಾನೆ ಇದ್ದಾವ. 1:15 ಕೂಡ ಇವ್ ನನ್ನ ಮಗ ಏನೋ ಓಡ್ ಹೋದನು. ನಾನು ಹಿಂದೆ ಬಿದ್ದೆ. ಇನ್ನೊಂದು ಸೆಕೆಂಡ್ ಆದ್ರೆ ಸ್ಪಾಟ್ ಔಟ್ ಆಯ್ತಿದ್ದೆ ನಾನು. ಅವನು ಬರ್ತಾ ಇದ್ದಾನೆ, ವರ್ರ ಅಂತ ಬರ್ತಾ ಇದ್ದಾನೆ. ಬರ್ತಿಕ್ಕನೆ ಇವನು ಹಿಂದಿಂದ ಬಂದ್, ಮಮ್ಮಿ ನಿನ್ಗೇನು ಬುದ್ಧಿ ಗಿದ್ದಿ ಅದನ್ನಿಲ್ಲ ಅಂತ ಹೇಳ್ಬಿಟ್ಟು ಕೈ ಹಿಡ್ದೆ ಸಡನ್ ಆಗಿ ಹೇಳ್ಕೊಂಡು ಬೈದಾಕ್ ಶುರು ಮಾಡಿದನು. ಇದು ಹೈವೇ ರೋಡ್ ಅದ ಅಂತ ನಿನ್ಗೆ ಗೊತ್ತಿಲ್ಲ, ಇಷ್ಟೊಂದು ನಿಧಾನವಾಗಿ ಬರ್ತಾ ಇದ್ದೀವಿ. ಇಲ್ಲೋ ನಾನು ಓಡೇ ಬರ್ತಾ ಇದ್ದೀನಿ. ನೋಡ ಅವ್ನು ಹೆಂಗ್ ಬಂದು ನೀನು ಒಂದು ಸ್ವಲ್ಪ ಹೊತ್ತಾದ್ರೆ ಅವನಿಗೆ ಸಾಯಿಸ್ಬಿಟ್ಟು ಹೋಯ್ತಿದ್ದೆ. ಅವಾಗ ಏನ್ ಮಾಡ್ತಿದ್ದೆ, ನಿನ್ ದೇವ್ರ ಹೆಸರು ದೂಷಣೆ ತರ್ತಿದ್ದೆ ಅಂತ ಅವ್ನು ಬೈತಾ ಇದ್ದ. ಸೊ ದೇವ್ರು ನಮ್ಗೆ ಆ ಥರ ಬಿಡಲ್ಲಪ್ಪ. ದೇವ್ರು ನಮ್ಮನ್ನು ಕಾಪಾಡ್ತಾರೆ. ಯಾಕಂದ್ರೆ ನಾವು ಬರ್ತಾ ಇರೋದು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬರ್ತಾ ಇಲ್ಲ. ಏನೋ ನೆಂಟ್ರಿಗೆ ನೋಡ್ಬೇಕು, ಏನೋ ನಾವು ಸುಖ ಅನುಭವಿಸ್ಬೇಕಂತ ನಾವ್ ಇಲ್ಲಿ ಬರ್ತಾ ಇಲ್ಲ. ನಾವು ಬಂದಿದ್ದು ಸೇವೆಗಾಗಿ. ಸೇವೆಗೆ ಹೋಗುವಂಥವ್ರಿಗನ ದೇವ್ರ ಅವ್ರು ಏನ್ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೇವದೂತರು ದಂಡಿಳಿಸಿ ಕಾವಲಾಗಿದೆ, ಕಾಪಾಡ್ತಾನೆ ಅಂತ ದೇವ್ರ ವಾಕ್ಯ ಹೇಳ್ತದಪ್ಪ. ನಾವು ದೇವರಲ್ಲಿ ಭಯಭಕ್ತಿ ಇಟ್ಟು ಬೇರೆ ರಕ್ಷಣೆ ಕೂಡ, ಬೇರೆ ರಕ್ಷಿಸೋದಕ್ಕೋಸ್ಕರ ಬೇರೆ ಪ್ರಾರ್ಥನೆ ಮಾಡಕ್ ನಾವು ಹೊಂಟಿದ್ದೇವು. ದೇವ್ರು ನಮ್ಮನ್ನ ಆ ರೀತಿ ಸಾಯಕ್ ಬಿಡಲಕ್ಕಪ್ಪ, ಟೆನ್ಷನ್ ಮಾಡ್ಕೋಬೇಡ ಅಂದೇವು. ಆಮೇಲೆ ಅಲ್ಲಿ ಅದು ರೋಡ್ ದಾಟಿ ಈಚೆಗೆ ಬಂದ್ರು ಮನೆಗೆ ಹೋಗ್ಲಾಕ್ ದಾರಿ ಗೊತ್ತಾಗ್ತಾ ಇಲ್ಲ. ಪಾಪ ಆ ಯಮ್ಮನು ಒಬ್ರೇ ಇದ್ದಾರೆ. ಅವ್ರು ಹೇಳ್ತಾ ಇದಾರೆ, ನೀವ್ ಇರ್ರಿ ನಾ ಗಾಡಿ ತಕೊಂಡ್ ಬರ್ತೀನಿ ಅಂತ. ನಾವೇನ ಇಬ್ಬರು ಇದ್ದೀವ, ಆ ಯಮ್ಮ ಒಬ್ರೇ ಇದ್ದಾರೆ, ಹೆಂಗ್ ಬರ್ತಾರೆ ದೇವ್ರೆ ಅಂತ ಅನ್ಕೊಂಡು ಹಂಗೆ ಮಾತಾಡ್ಕೋತಮ್ಮ, ನೀವ್ ಅಲ್ಲಿಂದನೇ ಗೈಡ್ ಮಾಡ್ರಿ ನಾವು ಬರ್ತೀವಿ ಅಂತ ಹೇಳಿದಾಗ
ಅವರೇ ಗಾಡಿ ತಗೊಂಡು ಬಂದರು. ಪಾಪ ಅವ್ರ ಮಗನಿಗೆ ಒಬ್ಬನಿಗೆ ಮನೆಗೆ ಬಿಟ್ಬಿಟ್ಟು 2 ಮಕ್ಕಳು ಇದ್ದಾವೆ, ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ. ಒಂದು 15 ವರ್ಷದ ಮಗು ಇದ್ದ, 12 ವರ್ಷದ 14 ವರ್ಷದ ಮಗ ಇದ್ದಾನೆ. ಒಂದು 11 ವರ್ಷದ ಹುಡುಗಿ. ಆ 11 ವರ್ಷದ ಹುಡುಗಿ ತಕೊಂಡು ಗಾಡಿ ಮೇಲೆ ಬಂದು ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡು ಹೋದ್ರು. ಸೊ ನಾವು ಒಂದು ದಿನ ಕಡೆಯಿಂದ ಒಂದು ಮನೆಗೆ ನಾವು ಸೇವೆ ಮಾಡೋಣ ಅಂತ ಹೋದೇವಿ. ಆದ್ರೆ ಅಲ್ಲಿ ಪಕ್ಕದಲ್ಲಿ ಊರದಲ್ಲೆಲ್ಲ ಹೋಗಿ ದೇವ್ರ ಸೇವೆಯಲ್ಲಿ ಬಲವಾಗಿ ಉಪಯೋಗ ಮಾಡಿದ್ರು. ಇಲ್ಲ ಅಂತಂದ್ರೆ ಸುಮಾರು ಒಂದು 15-20 ಜನಗಳಿಗೆ ಸುವಾರ್ತೆ ಸಾರುವಂತೆ ದೇವ್ರ ಕೃಪೆ ನೀಡಿದ್ದಾರೆ. ದೇವ್ರ ಅದ್ಭುತವಾಗಿ ಕರ್ಕೊಂಡು ಬಂದ್ರು. ಯಾಕಂದ್ರೆ ಅದು ಕತ್ತಲೆ, ನಾವು ಏನಾಗ್ತೀವಿ ಅಂತ ಭಯ ಒಂದ್ ಕಡೆ ಇತ್ತು. ಆದ್ರೆ ದೇವ್ರು ಭಯ ಪಡಬೇಡ, ನಾನು ನಿನ್ನೊಂದಿಗೆ ಇದ್ದೀನಿ ಅಂತ ಹೇಳಿದಂತ ವಚನ ಸತ್ಯ ಅದು ಸಾಕ್ಷಿಯಾಗಿ ನಮ್ಮನ್ನು ಹೇಳೋದಕ್ಕೆ ಕೃಪೆ ನೀಡಿದ್ದಾರೆ. ದೇವ್ರ ಎಲ್ಲಾ ಕೇಡುಗಳಿಂದಲೂ ಗಂಡಾಂತರಗಳು ತಪ್ಪಿಸಿ ಎಲ್ಲಾ ಕಡೆ ಸೇವೆಗಳನ್ನು ಮುಗಿಸ್ಕೊಂಡು ಮತ್ತೆ ಸುರಕ್ಷಿತವಾಗಿ ಮನೆಗೆ ತಂದು ದೇವ್ರು ಸೇರಿಸಿದ್ದಾರೆ. ಈ ಸಾಕ್ಷಿ ಕೇಳಿ ದೇವ್ರ ಮಹಿಮೆ ಉಂಟಾಗ್ಲಿ. ಎಲ್ಲ ಜನಗಳಲ್ಲಿ ನೀವು ವಾರ ವಾರ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಅಮ್ಮ ದೇವ್ರ ಚಿತ್ತ, ನೀವು ಪ್ರಾರ್ಥನೆ ಮಾಡ್ರಿ. ದೇವ್ರ ಚಿತ್ತ ಇದ್ರೆ ವಾರಕ್ಕೊಂದ್ಸತ ಬರಕ್ಕಾಗ್ಲಿಲ್ಲ ಅಂದ್ರ ತಿಂಗಳಿಗೆ ಒಂದ್ಸಲ ಆದ್ರೂ ನಾನು ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಬಂದಿದ್ದೀನಿ. ಸೊ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಒಂದು ತಿಂಗಳಿಗೆ ಒಂದ್ಸಲ ಆದ್ರೂ. ತುಂಬಾ ದೂರ ಇದೆ ಊರು, 250 ಕಿಲೋಮೀಟರ್ ಆಗ್ತದೆ ಅನ್ಕೋತೀನಿ. ನಾವು ಲಾಸ್ಟ್ ಹೋಗಿದ್ದು ಊರು, ಶುಕ್ರವಾರ ದಿನ ಹೋಗಿದ್ದು ಊರು 250 ಕಿಲೋಮೀಟರ್ ಆಗ್ಬೋದು. ನಾವು ಹೋಗಿದ್ದು 195 ಕಿಲೋಮೀಟರ್ ಊರಿಗೆ ನಾವು ಸೇವೆಗೆ ಹೋಗಿದ್ವಿ. ಮತ್ತೆ ಅಲ್ಲಿಂದ 75 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹೋಗಿ ದೇವ್ರ ಸೇವೆ ಮಾಡ್ಕೊಂಡು ಬರೋದಕ್ಕೆ ದೇವ್ರ ಕಾರ್ಯ ಮಾಡಿದ್ದಾರೆ. ದೇವ್ರಿಗೆ ಸ್ತೋತ್ರ. ಯಾಕಂದ್ರೆ ನನ್ನ ಆಸೆ 31 ಜಿಲ್ಲೆದಲ್ಲಿ ಹೋಗಿ ಸೇವೆ ಮಾಡ್ಬೇಕಂತ ನನ್ನ ಆಸೆ. ಸೊ ದೇವರು ಒಂದೊಂದಾಗಿ ಆಸೆನ ನೆರವೇರಿಸ್ತಾ ಇದ್ದಾರೆ. ದೇವ್ರ ಈ ಸಾಕ್ಷಿ ಕೇಳಿ ಮಹಿಮೆ ಹೊಂದಲಿ. ಹಲ್ಲೆಲೂಯ. ಸೊ ನಾವು ಒಂದು ಸ್ವಲ್ಪ ಹೊತ್ತು ಮಾತ್ರ ದೇವ್ರ ವಾಕ್ಯಕ್ಕೆ ಹೋಗೋಣ. ಯಾಕಂದ್ರೆ ಸಮಯ ತುಂಬಾ ಆಯ್ತು. 12 ಗಂಟೆಗೆ ನಮ್ಮ ಪ್ರಾರ್ಥನೆ ಮುಗಿಬೇಕಾಗಿದೆ. ಬಟ್ ಇವಾಗ 8 ನಿಮಿಷ ಮಾತ್ರ ಇದೆ. ಸೊ ನಾವು ದೇವ್ರ ವಾಕ್ಯಕ್ಕೆ ನಾವು ಹೋಗುವಂತರಾಗಿರೋಣ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿ ಉಪಾಯದಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಾಶ ಮಾಡುವನು. ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹರಡಿಸಿ ಬೇಗನೆ ನಾಶ ಮಾಡುವಿರಿ. ಆಮೆನ್. ಪ್ರೈಸ್ ಗಾಡ್. ದೇವ್ರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಸೊ ನಾವು 1 ನಿಮಿಷ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಪರಿಶುದ್ಧನು ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಇದುವರೆಗೂ ಸ್ವಾಮಿ ನಮ್ಮನ್ನು ನಿಮ್ಮ ಸನ್ನಿಧಿಯಲ್ಲಿ ಉಪಯೋಗ ಮಾಡಿದ್ದೀರಾ ಕರ್ತನೆ. ಕೀರ್ತನೆ ಭಾಗದ ಮೂಲಕವಾಗಿ ಮಾತಾಡಿದ್ದೀರಾ, ಸಾಕ್ಷಿ ಹೇಳುವಂತೆ ಕೃಪೆ ನೀಡಿದ್ದೀರಾ ಸ್ವಾಮಿ. ಸಂದೇಶ ಭಾಗವನ್ನು ದೇವರೇ ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಸಂದೇಶ ಭಾಗವನ್ನು ದೇವರೇ ನಿಮ್ಮ ಹತೋಟಿ ತೆಗೆದುಕೊಳ್ಳ್ರಿ. ನಿಮ್ಮ ಈ ವಾಕ್ಯದ ಮೂಲಕವಾಗಿ ದೇವರೇ ನೀವು ನಮ್ಮೊಟ್ಟಿಗೆ ಮಾತಾಡ್ರಿ. ನಾನೇನು ಹೇಳಬೇಕು ನನಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ನೀನು ಕರ್ತನೆ ನಮಗೆ ತಿಳಿಪಡಿಸು. ವಾಕ್ಯದಲ್ಲಿ ಅಡಗಿರುವಂತಹ ರಹಸ್ಯಗಳನ್ನು ದೇವರೇ ನೀವು ತಿಳಿಪಡಿಸ್ರಿ. ವಾಕ್ಯದ ಮೂಲಕವಾಗಿ ದೇವರೇ ನಮ್ಮನ್ನು ಎಚ್ಚರಿಸ್ರಿ, ನಮ್ಮನ್ನು ಬಲಪಡಿಸ್ರಿ. ಮಾತನಾಡೋ ನಾನಲ್ಲ ಕರ್ತನೆ, ನನ್ನ ಮುಖಾಂತರವಾಗಿ ದೇವರೇ ನೀವು ತಾನೇ ಮಾತಾಡ್ರಿ ಸ್ವಾಮಿ. ಸ್ತುತಿ, ಗಾನ, ಮಾನ, ಮಹಿಮೆಗಳು, ಕೃತಜ್ಞತೆಗಳ ಆರಾಧನೆಗಳು ದೇವರೇ ನಿಮಗೆ ಸಮರ್ಪಣೆ ಮಾಡುತ್ತಾ ಯೇಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರ್ತೇವೆ ನಮ್ಮ ಜೀವ ಇರುವಂತ ಒಳ್ಳೆ ತಂದೆ. ಆಮೇಲೆ ಆಮೇಲೆ. ಸೊ ನಾವು ಈ 3ನೇ ವಚನದಗಿಂತಲೂ ಮೇಲ್ಗಡೆ ವಚನದಲ್ಲಿಂದ ನಾವು ನೋಡಿದ್ರೆ ತುಂಬಾ ವಿವರವಾಗಿ ನಾವು ತಿಳ್ಕೊಬಹುದು ವಾಕ್ಯನ. ಸೊ 1ನೇ ವಚನದಿಂದ ಹೋದ್ರಮ್ಮ. ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಬಲಿಷ್ಠಗಳನ್ನು ಆಕಾಶವನ್ನು ಮುಚ್ಚುವ ಕೋಟೆ ಕತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೋರ್ದಾನು ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಆ ದೇಶದವರು ಅನ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ಅವರ ವಿಜಯವು ಮುಂದೆ ನಿಲ್ಲುವವರು ಯಾರಿದ್ದಾರೆ ಎಂಬ ಮಾತನ್ನು ಕೇಳಿರತ್ತೆ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿ ಉಪಾಯದಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಾಶ ಮಾಡುವನು. ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹರಡಿಸಿ ಬೇಗನೆ ನಾಶ ಮಾಡುವಿರಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
ಇಲ್ಲಿ ವಾಕ್ಯದಲ್ಲಿ ಯೆಹೋವ ದೇವರು ಇಸ್ರಾಯೇಲ್ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಏನಂದರೆ, ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೊರ್ದಾನ್ ಹೊಳೆಯನ್ನು ದಾಟಿ ಇಂದು ದಾಟುವವರಾಗಿದ್ದೀರಿ. ಯೊರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಸೊ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ದೇವರವರಿಗೆ. ಮುಂದೆ ಹೋಗ್ತಕ್ಕಂಥ ಮಾರ್ಗದ ಕುರಿತಾಗಿ ಇಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಯೆಹೋವ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ. ಏನಂದರೆ, ಇಸ್ರಾಯೇಲ್ ಜನರೇ ಕೇಳ್ರಿ. ಏನು ಕೇಳಬೇಕು? ದೇವ್ರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಬೇಕು. ಮುಂದೆ ಏನದ ಅಂತ ಇಸ್ರಾಯೇಲ್ ಜನರಿಗೆ ಗೊತ್ತಿಲ್ಲ. ಮುಂದೆ ಹಳ್ಳ ಅದ, ದಿಣ್ಣೆ ಅದ, ಅಲ್ಲಿ ಬಲಿಷ್ಠರದ, ಬಲಹೀನರ ಇದ್ದಾರ, ಜನಗಳಿದ್ದಾರ, ಬೆಳಕದನ, ಕತ್ತಲದನ ಅಂತ ನಮಗೂ ನಿಮಗೂ ಯಾರಿಗೂ ಗೊತ್ತಾಗಲ್ಲ. ಅದೇ ಪ್ರಕಾರ ಅಲ್ಲಿ ಇಸ್ರಾಯೇಲ್ ಜನರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ಅದಕ್ಕೇನೆ ದೇವ್ರು ಹೇಳ್ತಾ ಇದ್ದಾರೆ ಇಸ್ರಾಯೇಲ್ ಜನರಿಗೆ, ಇಸ್ರಾಯೇಲರ ಜನರೇ ಕೇಳಿರಿ. ಕೇಳಬೇಕು. ನಾವು ಫಸ್ಟ್ ದೇವ್ರು ಏನು ಹೇಳ್ತಾರೆ ಅನ್ನೋದು ನಾವು ಕೇಳಬೇಕು. ಒಂದು ಕಡೆ ಹೋದುವಾಗ ನಮ್ಗೆ ಇಷ್ಟ ಬಂದಂಗೆ ನಾವು ಓಡೋದಲ್ಲ. ನಾವು ಈ ಕಡೆ ಹೋಗ್ಬೇಕಂತ ಇದ್ದೀವಿ ದೇವ್ರೆ, ನಾವು ಹೋಗ್ಬೇಕಾ ಬೇಡವಾ ಅಂತ ನಾವು ದೇವ್ರ ಬಳಿಗೆ ಕೇಳುವಾಗ ದೇವ್ರು ನಮಗೆ ಆಲೋಚನೆಗಳನ್ನು ಹೇಳ್ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಇಸ್ರಾಯೇಲ್ ಜನರಿಗೆ ದೇವರೇ ಹೇಳ್ತಾ ಇದ್ದಾರೆ ನೀವು ಕೇಳ್ರಿ ಅಂತ. ಅವ್ರು ಕೇಳಿದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಇವರೇ ದೇವರೇ ಹೇಳ್ತಾ ಇದ್ದಾರೆ ಅವರಿಗೆ ನೀವು ಕೇಳ್ರಿ ಅಂತ. ನಿಮಗಿಂತ ಬಲಿಷ್ಠರಾದ ಜನಾಂಗಗಳನ್ನು, ಅಂದ್ರೆ ನಿಮಗಿಂತ ಬಲಿಷ್ಠರು ಅಂದ್ರೆ ಶಕ್ತಿ ಉಳ್ಳ ಜನರು, ನಿಮಗಿಂತ ಜಾಸ್ತಿ ಜನರು, ಅವ್ರ ಬಲಶಾಲಿಗಳು. ಅಂದ್ರೆ ಅವರು ಇಸ್ರಾಯೇಲ್ ಬಲಹೀನರು ಇದ್ದಾರೆ, ಇವ್ರಿಗಿಂತಲೂ ಬಲಶಾಲಿಗಳು, ಮಹಾಬಲಶಾಲಿಗಳು. ಬಲಶಾಲಿ ಬೇರೆ, ಮಹಾಬಲಿಶಾಲಿಗಳು ಬೇರೆ. ಬಲಿಷ್ಠರು ಅಂದ್ರೆ ತುಂಬಾ ಶಕ್ತಿ ಉಳ್ಳವರು. ಅವರು ಪೈಲ್ವಾನ್ರ ಅಂತ ಹೇಳ್ತಾರಲ್ಲ, ಪೈಲ್ವಾನ್ ಇರ್ತಕ್ಕಂಥ ಜನಗಳನ್ನು ನೀವು ಏನ್ ಮಾಡ್ತಕ್ಕಿದ್ರಿ? ಆಕಾಶವನ್ನು ಮುಟ್ಟುವಷ್ಟು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ಆಕಾಶ ಮುಟ್ತಕ್ಕಂಥ ಪಟ್ಟಣಗಳನ್ನು ನೀವೇನ್ ಮಾಡ್ತಕ್ಕ ಹೋಗ್ತಕ್ಕಿದ್ರಿ? ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಹೋಗುವಂಥವ್ರಾಗಿದ್ದೀರಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಯೊರ್ದಾನ್ ಹೊಳೆಯನ್ನು ದಾಟಿ ಇಂದು ದಾಟುವವರಾಗಿದ್ದೀರಿ. ಇಲ್ಲಿ ಕೇಳ್ರಿ ಫಸ್ಟ್ ನೀವು, ನಿಮಗಿಂತ ಬಲಿಷ್ಠರು, ಮಹಾಬಲಿಷ್ಠರಾದ ಜನಾಂಗಗಳನ್ನು, ಅಂದ್ರೆ ದೊಡ್ಡ ಜನಾಂಗಗಳು. ಅವ್ರು ಯಾವ್ಯಾವ ಜನರು ಇದ್ದಾರೋ ಅಲ್ಲಿ, ಅರಮ್ಯರು, ಹಿತಿಯರು, ಪೇಜಿಯರು, ಯೊಬಿಷಿಯರು, ಇಂಥವರೆಲ್ಲ ಜನಗಳಿದ್ದಾರೆ ಅಲ್ಲಿ. ಆ ಎಲ್ಲ ಜನಗಳು ಏನಾಗಿದ್ದಾರೆ? ಬಲಶಾಲಿಗಳಾಗಿದ್ದಾರೆ, ಧೈರ್ಯಶಾಲಿಗಳು, ಯುದ್ಧ ಮಾಡ್ತಕ್ಕಂಥ ಪೈಲ್ವಾನ್ಗಳಲ್ಲಿ ಇದ್ದಾರೆ. ಅದು ಮಾತ್ರವಲ್ಲದೆ ಆಕಾಶವನ್ನು ಮುಟ್ಟುವಂಥವ್ರು, ಕೋಟೆ ಕೊತ್ತಲುಗಳು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಪಟ್ಟಣಗಳಿದ್ದಾವೆ. ಅದು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಈ ಯೊರ್ದಾನ್ ಹೊಳೆಯನ್ನು ದಾಟಿ ಈ ಯೊರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಅಂದ್ರೆ ಅಷ್ಟು ಕೋಟೆ ಕೊತ್ತಲುಗಳು ಅಂದ್ರೆ ದೊಡ್ಡ ದೊಡ್ಡ ಪಟ್ಟಣಗಳನ್ನು ನೀವು ಸ್ವಾಧೀನ ಮಾಡಿಕೊಳ್ಬೇಕು. ಹೋಗ್ಬೇಕಾಗಿದ್ರೆ ನೀವು ಯಾವ ರೀತಿ ಹೋಗ್ಬೇಕಂದ್ರೆ ಈ ಯೊರ್ದಾನ್ ಹೊಳೆಯನ್ನು ದಾಟಿ ಇಂದು ಹೋಗುವವರಾಗಿದ್ದೀರಿ. ಹಲ್ಲೆಲೂಯಾ. ಒಂದು ನಾವು ಜಯ ಹೊಂದಬೇಕಾದ್ರೆ, ಒಂದು ಪಟ್ಟುಕೊಳ್ಬೇಕಾದ್ರೆ ಮುಂದೆ ನಮಗೆ ದೊಡ್ಡ ದೊಡ್ಡ ಶೋಧನೆಗಳು ಬರ್ತಾವ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ ದೇವರು. ಯಾಕಂದ್ರೆ ಆ ಪಟ್ಟಣವನ್ನು ನೀವು ಸ್ವಾಧೀನ ಮಾಡ್ಕೊಳಕ್ ಹೋಗ್ತೀರಂತಂದ್ರೆ ಅಲ್ಲಿ ಬಲಶಾಲಿಗಳಿದ್ದಾರೆ, ಮತ್ತು ಯೊರ್ದಾನ್ ಹೊಳೆ ಕೂಡ ಅಲ್ಲಿ ಅಡ್ಡವಾಗಿದೆ, ಅಲ್ಲಿ ಕೋಟೆ ಕೋತಲುಗಳು ಕೂಡ ಅಲ್ಲಿ ಎದುರಾಗಿ ನಿಂತಿದ್ದಾವೆ ಪ್ರಿಯರೇ. ಅಲ್ಲಿ ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಇವ್ರನ್ನ ಯೊರ್ದಾನ್ ಹೊಳೆಯನ್ನು ದಾಟುವವರಾಗಿದ್ದೀರಿ. ಆ ದೇಶದವರು ಅನ್ಯಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ಅವರು ಉನ್ನತ ಪುರುಷರು ಅಂದ್ರೆ ದೊಡ್ಡವರು ಇದ್ದಾರೆ, ದೊಡ್ಡ ದೊಡ್ಡ ಮನುಷ್ಯರು ಅಂತ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಮನುಷ್ಯರು ಮಾತ್ರವಲ್ಲದೆ ಅವ್ರ ಶಕ್ತಿಶಾಲಿಗಳು ಕೂಡ ಆಗಿದ್ದಾರೆ, ಪೈಲ್ವಾನ್ರಾಗಿದ್ದಾರೆ ಅವರು. ಆ ಪೈಲ್ವಾನ್ರು ಇರ್ತಕ್ಕಂಥ ಊರು ನೀವು ಸ್ವಾಧೀನ ಪಡಿಸ್ಲಕ್ಕೆ ಹೋಗಬೇಕಾಗಿದ್ರೆ ನೀವೇ ಏನೆಲ್ಲ ಮಾಡಬೇಕು, ನೀವು ಯಾವ ರೀತಿ ಹೋಗ್ಬೇಕು ಅಲ್ಲಿಗೆ. ಹಲ್ಲೆಲೂಯಾ. ಅವ್ರ ವಿಷಯದಲ್ಲಿ ನೀವೇನ್ ಮಾಡ್ಬೇಕಾದ್ರೆ ತಿಳ್ಕೊಳ್ಬೇಕಾಗಿದೆ. ಅಲ್ಲಿ ಬಲಿಷ್ಠರಾಗಿದ್ದಾರೆ, ಅವರು ಉನ್ನತ ಪುರುಷರು ಅಂದ್ರೆ ದೊಡ್ಡ ಮಹತ್ವವುಳ್ಳವರು, ಅವರು ಹೆಸರುವಾಸಿಗೊಂಡವರು, ಧೈರ್ಯದಲ್ಲಿ ಹೆಸರಿನಲ್ಲಿ ಹೆಸರುವಾಸಿಗೊಂಡವರಾಗಿದ್ದಾರೆ. ಅಂಥವ್ರ ಬಳಿಗೆ ನೀವು ಹೋಗುವುದಕ್ಕಿದ್ದೀರಂತಂದ್ರೆ ಅವ್ರ ವಿಷಯದಲ್ಲಿ ನಿಮಗೆ ತಿಳಿಯದೇ ಇದೆ, ಅವ್ರ ಕುರಿತಾಗಿ ನಿಮಗೇನು ಗೊತ್ತಿಲ್ಲ, ಆದ್ರೆ ನೀವೇನ್ ಮಾಡ್ತಾ ಇದ್ರಿ? ಹೋಗಕ್ಕೆ ನೀವು
ರೆಡಿ ಆಗಿದ್ದೀರಿ. ರೆಡಿ ಆಗಿದ ಕಾರಣ ಅಲ್ಲಿ ಏನಿದೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ, ನೀವು ಕೇಳ್ರಿ ಅಂತ ಇಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಲಿ. ಇವ್ರು ಹೋಗಕ್ಕೇನೋ ರೆಡಿ ಆಗಿದ್ದಾರೆ, ಯೋರ್ದನ್ ದಾಟಿ ಆ ಪಟ್ಟಣಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ದಾರೆ. ಬಟ್ ಅಲ್ಲಿ ಇರ್ತಕ್ಕಂಥವ್ರು ಬಲಹೀನರ ಬಲವಂತರ ಅಂತ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲ ದೇವ್ರಿಗೆ ತಿಳಿಪಡಿಸ್ತಾರೆ ಇದ್ದೀಗ, ಅಲ್ಲಿರ್ತಕ್ಕಂಥವ್ರು ಅವ್ರು ಬಲಶಾಲಿಗಳು, ಅವ್ರ ಮಹಾಪುರುಷರುಗಳಾಗಿದ್ದಾರೆ. ಅವ್ರ ಬಗ್ಗೆ ನಿಮಗೆ ತಿಳಿಯದೇ ಇದೆ. ಅನಾಖ್ಯರ ಮುಂದೆ ನಿಲ್ಲುವವರು ಯಾರಿದ್ದಾರೆ? ಅವ್ರ ಮುಂದೆ ಹೋಗಿ ಜಗಳ ಮಾಡುವುದಕ್ಕಾಗ್ಲಿ ಯುದ್ಧ ಮಾಡುವುದಕ್ಕಾಗಲಿ ಯಾರಿದ್ದಾರೆ? ಯಾರಿಂದನೂ ಆಗಲ್ಲ. ಯಾಕಂದ್ರೆ ಅವ್ರು ಮಹಾಬಲಶಾಲಿಗಳವರು, ಬಲಶಾಲಿಗಳು ಮತ್ತು ಧೈರ್ಯಶಾಲಿಗಳು, ಮಹಾಪುರುಷರಾಗಿದ್ದಾರೆ. ಅವ್ರ ಮುಂದೆ ನಿಂತ್ಕೊಳ್ಳಕ್ಕೆ ಯಾರಿದ್ದಾರಪ್ಪ ಈ ಲೋಕದಲ್ಲಿ ಎಂಬ ಮಾತನ್ನು ಕೇಳಿದಿರಿ ನೀವು ಅಷ್ಟೇ. ಹಾಗೆಲ್ಲ ಎಷ್ಟೋ ಜನರು ಹೇಳ್ತಿದ್ರ ಹಂಗಂತ. ಯಾಕಂದ್ರೆ ಆ ಅನಾಖ್ಯರು ಏನಾಗಿದ್ದಾರೆ, ತುಂಬಾ ಬಲಶಾಲಿಗಳಿದ್ದಾರೆ, ಅವ್ರು ದೊಡ್ಡ ದೊಡ್ಡ ಮನುಷ್ಯರಿದ್ದಾರೆ, ಅವ್ರು ಶಕ್ತಿಯುತರಾಗಿದ್ದಾರೆ. ಅವ್ರ ಮುಂದೆ ಯಾರು ನಿಂತಾರ ಅಂತ ಕಸಂದಿ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಮಾತಾಡ್ತಾ ಇದ್ರು. ಆ ಮಾತಾಡೋದನ್ನು ಇವ್ರು ಕೇಳಿದ್ದಾರೆ. ಯಾರು? ಇಸ್ರಾಯೇಲ್ ಜನರು. ಇಸ್ರಾಯೇಲ್ ಜನರು ಕೇಳಿದ್ದಾರೆ, ಆದ್ರೆ ಕರೆಕ್ಟ್ ಆಗಿ ಇನ್ನ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅದಕ್ಕೆ ಇಲ್ಲ ದೇವ್ರು ಹೇಳ್ತಾ ಇದ್ದಾರೆ, ನೀವು ಕೇಳ್ರಿ. ಅಲ್ಲಿ ಜನರು ಹೇಳಿದ್ ಕೇಳಿದಿರಿ, ಆದ್ರೆ ನಾನು ಹೇಳಿದ್ ನೀವು ಕೇಳಿಲ್ಲ. ಜನಗಳಿಗಿಂತ ಹೆಚ್ಚಾಗಿ ನನಗ್ ಗೊತ್ತಿದೆ, ನಾವು ಹೇಳೋದನ್ನು ನೀವು ಕೇಳ್ರಿ ಅಂತ ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ. ಈಗ ನಮಗೂ ಕೂಡ ಒಬ್ಬರ ಬಗ್ಗೆ ಕೇಳ್ಬೇಕಾದ್ರೆ ಅವ್ರು ಸರಿ ಇಲ್ಲ ರೀ, ಅವರು ತುಂಬಾ ಡೇಂಜರ್ ಇದ್ದಾರೆ, ಅವ್ರಿಗೆ ಎದುರು ಹಾಕೋಬೇಡ್ರಿ ಅಂತ ಮನುಷ್ಯರು ಹೇಳ್ತಾರೆ ಅಲ್ವಾ? ಮನುಷ್ಯರ ಬಗ್ಗೆ ನಾವು ಕೇಳಿರ್ತೀವಿ, ಮನುಷ್ಯರು ಹೇಳೋದನ್ನ ನಾವು ಕೇಳಿರ್ತೀವಿ. ಆದ್ರೆ ದೇವ್ರ ಅವ್ರ ಬಗ್ಗೆ ಏನ್ ಹೇಳ್ತಾರ ಅನ್ನೋದನ್ನ ನಾವು ಕೇಳಿರಲ್ಲ. ಅವ್ರು ಖತರ್ನಾಕ್ ಇದ್ದಾರೆ, ಅವ್ರು ಡೇಂಜರ್ ಇದ್ದಾರೆ, ಅವ್ರು ಬದ್ಮಾಸ್ ಇದ್ದಾರೆ ಅಂತ ನಮ್ಮ ಮನುಷ್ಯರು ಹೇಳಿರ್ತಾರೆ. ಆದ್ರೆ ಅವ್ರ ಕುರಿತಾಗಿ ದೇವ್ರು ಏನ್ ಹೇಳ್ತಾರ ಅನ್ನೋದನ್ನ ನಾವು ಕೇಳಿರಲ್ಲ. ಅದಕ್ಕೆ ಅವಾಗ ದೇವ್ರು ಹೇಳ್ತಾ ಇದ್ದಾರೆ, ನೋಡ್ರಿ ನಾನು ಹೇಳೋದನ್ನು ನೀವು ಕೇಳ್ರಿ, ಮನುಷ್ಯರು ಹೇಳೋದು ನೀವು ಕೇಳಬೇಡ್ರಿ. ನೀವು ಮನುಷ್ಯರು ಹೇಳೋದು ಕೇಳಿದ್ರಿ, ಆದ್ರೆ ಇವಾಗ ನಾನು ಹೇಳೋದನ್ನು ನೀವು ಕೇಳ್ರಿ ಅಂತ ಇಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ. ಇಸ್ರಾಯೇಲರೇ ಕೇಳಿರಿ. ಹಲ್ಲೆಲೂಯಾ. ಇಲ್ಲಿ ಇಸ್ರಾಯೇಲ್ ಜನರಿಗೆ ಕೇಳ ಅಂತ ಹೇಳ್ತಾ ಇದ್ದಾರೆ ದೇವ್ರು. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ತಿಳಿಯದೇ ಇದ್ದೀರಿ, ಅನಾಲೇಖ್ಯರು ಮುಂದೆ ನಿಲ್ಲುವವರು ಯಾರಿದ್ದಾರೆ ಎಂಬ ಮಾತನ್ನು ಕೇಳಿದಿರಷ್ಟೇ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯ ಉಪಾಧಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಸ್ತೋತ್ರ ದೇವರೇ. ವಾಕ್ಯ ಹೇಳ್ತದೆ ಇಲ್ಲಿ ಅಲ್ಲಿ ಅವ್ರಿಗೆ ಅವ್ರ ಮುಂದೆ ನಿಂತಕ್ಕಂಥವ್ರು ಯಾರಿದ್ದಾರೆ ಅಂತ ಮನುಷ್ಯರು ಹೇಳ್ತಕ್ಕಂಥ ಮಾತು ನೀವು ಕೇಳಿದಿರಿ. ಅಯ್ಯೋ ಅವ್ರು ಮಾಟ ಮಂತ್ರ ಮಾಡ್ತಾರೆ, ಅವ್ರಿಗೆ ಯಾರಪ್ಪ ಎದುರು ಹಾಕೋಬೇಕು? ಅಯ್ಯೋ ಅವ್ರ ಜಗಳಕ್ಕೆ ಬರ್ತಾರೆ, ಅವ್ರಿಗೆ ಯಾರಪ್ಪ ಎದುರು ಹಾಕೋಬೇಕು? ಅವ್ರ ಹೆಸರಿಗೆ ನೀವು ಹೋಗ್ಬೇಡ್ರಿ, ಅವ್ರ ಸಾವಸಕ್ಕೆ ನೀವು ಹೋಗ್ಬೇಡ್ರಿ, ನೀವು ದೇವ್ರ ಶತ್ರುಗಳನ್ನು ಕಂಡು ದೂರ ಇರ್ರಿ ಅಂತ ಮನುಷ್ಯರು ಹೇಳೋದನ್ನು ನೀವು ಕೇಳಿದಿರಿ. ಆದರೆ ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ಯೆಹೋವನಾದ ನಾನು ನಿಮ್ಮ ದೇವರಾದ ಯೆಹೋವನು. ನೋಡಿ ಇಲ್ಲಿ ವಾಕ್ಯ ಇಸ್ರಾಯೇಲ್ ಜನರಿಗೆ ಹೇಳ್ತಕ್ಕಂಥ ಮಾತು, ಈ ದೇವರೇ ಹೇಳ್ತಾ ಇದ್ದ ಮಾತು. ಅವತ್ತು ಇಸ್ರಾಯೇಲ್ ಜನರಿಗೆ ಹೇಳಿದ್ದಾರೆ, ಇವತ್ತು ನಮಗೂ ನಿಮಗೂ ಹೇಳ್ತಾ ಇದ್ದಾರೆ ಮಾತು. ನಾವು ಗಮನ ಇಟ್ಟು ಕೇಳೋಣ ಪ್ರೇರೆ. ಯಾರೇ ಎಷ್ಟೇ ಬಲಶಾಲಿಗಳಾಗಿರ್ಲಿ, ಯಾರೇ ಎಷ್ಟು ಯುದ್ಧ ಸೂರರಾಗಿರ್ಲಿ, ಯಾರೇ ಎಷ್ಟು ಮಂತ್ರತಂತ್ರಗಳು ಮಾಡಿರೋರೇ ಆಗಿರ್ಲಿ, ಆದ್ರೆ ನಾವಿವತ್ತು ಹೆದರಬೇಡ್ದು ಅನ್ನೋದೇ ದೇವರ ವಾಕ್ಯ ಮಾತಾಡ್ತಾ ಇರ್ತದೆ. ಅವ್ರೆಷ್ಟೇ ಬಲಶಾಲಿಗಳಾಗಿದ್ರು, ಅವ್ರು ನಮ್ಗಿಂತ ದುಡ್ಡಿನಲ್ಲಿರ್ಬೋದು, ಶಕ್ತಿದಲ್ಲಿರ್ಬೋದು, ಜಗಳದಲ್ಲಿರ್ಬೋದು, ಯಾವ್ದ್ರಲ್ಲಿ ಎಷ್ಟು ಯಾರು ದೊಡ್ಡವರಿದ್ರು ಕೂಡ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ವಿರೋಧಿಗಳನ್ನು ದಹಿಸುವ ಬೆಂಕಿಯ ಉಪಾಧಿಯಲ್ಲಿ ನಿಮ್ಮ ಮುಂದಗಡೆ ಹೋಗುತ್ತಾನೆ. ಹಲ್ಲೆಲೂಯಾ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿರೋಧಿಗಳನ್ನು ದಹಿಸುವುದಕ್ಕೆ ಬೆಂಕಿ ಉಪಾಧಿಯಲ್ಲಿ, ಅಂದ್ರೆ ಬೆಂಕಿ ಯಾವ ರೀತಿ ಸುಡ್ತದೋ ಆ ಬೆಂಕಿ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ದೇವ್ರು ನಿಮ್ಮ ಮುಂದೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ಹೆದರ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಯಾರೆಷ್ಟೇ ಬಲಿಷ್ಠರಾದರು, ಯಾರೆಷ್ಟೇ ಶಕ್ತಿಶಾಲಿಗಳಾಗಿದ್ರು, ಯಾರೆಷ್ಟೇ ದುಡ್ಡಿರೋರಾದ್ರು, ಅವ್ರ ಬಗ್ಗೆ ನಾವು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಎಂಬುದಾಗಿ ಇಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ಅವ್ರು ಬಲಿಷ್ಠರಾದವ್ರು, ಅವ್ರು ಈ ಲೋಕದವ್ರು, ಆದ್ರೆ ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಬೆಂಕಿಯ ಉಪಾಧಿಯಲ್ಲಿ ನಿಮ್ಮ ಮುಂದಗಡೆ ಹೋಗ್ತಾ ಇದ್ದಾರೆ. ಬೆಂಕಿ ಬಂತಂದ್ರೆ ಯಾರನ್ನು ಬಿಡಲ್ಲ, ಅದು ಬೆಂಕಿ ಎಲ್ಲರನ್ನೂ ಸುಡ್ತದೆ. ಹಲ್ಲೆಲೂಯಾ. ಅದು ಶ್ರೀಮಂತರಂತ ನೋಡಲ್ಲ, ಬಡವರಂತ ನೋಡಲ್ಲ, ಬಲಶಾಲಿಗಳಂತ ನೋಡಲ್ಲ, ಬಲಹೀನರಂತ ನೋಡಲ್ಲ. ಬೆಂಕಿ ಜೊತೆ ಯಾರು ಯುದ್ಧ ಮಾಡಕ್ಕಾಯ್ತದ ಹೇಳ್ರಿ? ಬೆಂಕಿ ಜೊತೆ ಯಾರ ಯುದ್ಧ ಮಾಡಕ್ಕಾಯ್ತದ? ಮನುಷ್ಯರ ಜೊತೆ ಯುದ್ಧ ಮಾಡ್ಬೋದು,
ಆದ್ರೆ ಬೆಂಕಿ ಜೊತೆ ಯುದ್ಧ ಮಾಡಕತ್ತದ? ಬೆಂಕಿ ಜೊತೆ ಯಾರ ಕುಸ್ತಿ ಆಡಿ ನೋಡಿದಿರಿ? ಇಲ್ಲ. ಒಂದ್ ಕಿಡಿ ಮೈ ಮೇಲೆ ಬಿತ್ತಂದ್ರ ಅವ್ನು ಸುಟ್ಟನು. ಬಟ್ಟೆಗೆ ಹತ್ಕೋತಂದ್ರ ಮೈ ಮೇಲಿನ ಬಟ್ಟೆ ಉರಿ ಹತ್ತಿ ಅವ್ನು ಸತ್ತು ಹೋದನು. ಅದೇ ಪ್ರಕಾರ ಇಲ್ಲಿ ಯೆಹೋವ ದೇವರು ಬೆಂಕಿಯ ರೀತಿಯಲ್ಲಿ, ಬೆಂಕಿಯ ಉಪಾಧಿಯಲ್ಲಿ ನಿಮ್ಮ ಮುಂದುಗಡೆ ಹೋಗುತ್ತಾನೆ ಎಂದು ಈಗ ನೀವು ತಿಳಿದುಕೊಳ್ಳ್ರಿ. ಬೆಂಕಿ ಅಂತ ದೇವರಿಗೆ ನಾವು ನಂಬಿದೀವಿ. ನಮಗ್ ಶತ್ರುಗಳಾಗಿರ್ಬೋದು, ಮಂತ್ರವಾದಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ನಮ್ಮನ್ನು ಸೋಲಿಸ್ತಾರೆ, ನಮ್ಮನ್ನು ಹಾಳು ಮಾಡ್ತಾರೆ, ನಮ್ಮನ್ನು ಸಾಯಿಸ್ತಾರೆ ಅಂತ ನಿಮ್ಮ ತಲೆಗಿದ್ರೆ ಇವತ್ತು ಅದು ತೆಗೆದು ಹಾಕ್ರಿ ಅಂತಾನೆ ದೇವ್ರು ಹೇಳ್ತಾ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ನಿಮ್ಮ ಬೆಂಕಿಯ ಉಪಾಧಿಯಲ್ಲಿ ಇರ್ತಕ್ಕಂಥ ದೇವರು ನಮ್ಮ ಮುಂದುಗಡೆ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ನಮ್ಮ ದೇವರು ಏನೋ ಹಳ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರಿಗೆ ಮಾತು ಹೇಳಿದಾರಮ್ಮ, ಇದು ನಮಗೆ ಹೆಂಗ್ ಹೋಲಿಸಲ್ಪಡ್ತದ ಅಂತ ನೀವೆಲ್ಲ ಹೇಳ್ಬೋದು. ಆದ್ರೆ ಹೊಸ ಒಡಂಬಡಿಕೆದಲ್ಲಿ ಕೂಡ ಹೇಳಲ್ಪಟ್ಟಿದೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಹಲ್ಲೆಲೂಯಾ. ಸೊ ದಹಿಸುವ ಅಗ್ನಿಯಾಗಿರ್ತಕ್ಕಂಥ ದೇವರನ್ನು ನಾವು ನೀವು ನಂಬಿದೀವಿ. ಸೊ ನಾವು ಬಲಿಷ್ಠರನ್ನು ನೋಡಿ ನಾವು ಹೆದರ್ಬೇಕಾಗಿಲ್ಲ, ಮಂತ್ರವಾದಿಗಳನ್ನು ನೋಡಿ ನಾವು ಹೆದರ್ಬೇಕಾಗಿಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಶತ್ರುಗಳಿಗೆ ನೋಡಿ ನಾವು ಹೆದರ್ಬೇಕಾಗಿಲ್ಲ ಪ್ರಿಯರೇ. ಯಾಕಂದ್ರೆ ದಹಿಸುವ ಅಗ್ನಿ, ಬೆಂಕಿ ಉಪಾಧಿಯಲ್ಲಿ ಇರ್ತಕ್ಕಂಥ ದೇವರು, ಬೆಂಕಿ ಇರ್ತಕ್ಕಂಥ ದೇವರನ್ನು ನಾವು ನೀವು ನಂಬಿದೀವಿ. ಅವ್ರು ಎಷ್ಟೇ ಮಾಡಿದ್ರು ಕೂಡ ಅವರನ್ನು ಆ ಬೆಂಕಿ ಸುಟ್ಟಿ ಅವ್ರಿಗೆ ಸಂಹಾರ ಮಾಡ್ತದೆ ಹೊರತು ನಮ್ಮನ್ನ ನಿಮ್ಮನ್ನ ಅಲ್ಲ. ಮುಂದೆ ಹೋಗುತ್ತಾನೆ ಎಂದು ಈಗ ನೀವು ತಿಳಿದುಕೊಳ್ಳರಿ. ಆತನೇ ಅವರನ್ನು ನಾಶ ಮಾಡುವನು. ಹಲ್ಲೆಲೂಯಾ. ಯಾರು ನಮ್ಮನ್ನು ನಾಶ ಮಾಡ್ಬೇಕಂತ ಹೇಳಿ ಬರ್ತಾರೋ ಅವರನ್ನೇ ದೇವ್ರ ನಾಶ ಪಡಿಸ್ತಾರ ಅನ್ನೋದು ದೇವ್ರ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆತನೇ ಅವರನ್ನು ನಾಶ ಮಾಡುವನು. ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ನಾಶ ಮಾಡೋದು ಒಂದು, ಮತ್ತೆ ಸೋತು ಹೋಗುವಂಥದ್ದು ಒಂದು. ಅವ್ರು ಎಷ್ಟೇ ಧೈರ್ಯದಿಂದ ನಮ್ಮನ್ನು ಏನೇ ಮಾಡ್ಬೇಕಂತ ಹಿಂದ್ಗಡೆ ಬಂದ್ರೇನು, ಮುಂದ್ಗಡೆ ಬಂದ್ರೆ ಜಗಳ ಮಾಡಕ್ ಬರ್ತಾರೆ, ಹಿಂದ್ಗಡೆ ಬಂದ್ರೆ ಮಾಟ ಮಂತ್ರ ಅಂತಿಕ ಸಂಧಿ ಯಾವುದೋ ಒಂದು ನೆಪಗಳು ಹೇಳ್ಕೊಂಡು ಬರ್ತಾ ಇರ್ತಾರೆ ಪ್ರೇರೆ. ಆದ್ರೆ ಯಾವುದೇ ರೀತಿ ಬಂದ್ರು ಕೂಡ ಅವ್ರು ಸೋತು ಹೋಗುವಂತೆ ಮಾಡ್ತಾರಂತಾನೆ ದೇವ್ರ ವಾಕ್ಯ ಹೇಳ್ತದೆ. ಅವರನ್ನು ನಾಶ ಪಡಿಸ್ತಾರೆ, ಮತ್ತೆ ನಾಶವಾಗಿಲ್ಲ ಅಂದ್ರೆ ಅವ್ರು ಸೋತು ಹೋಗ್ತಾರೆ. ಸೊ ಯಾರೆಲ್ಲ ಆತನ ದೇವ್ರಿಗೆ ಸಮರ್ಪಣೆ ಮಾಡ್ಬೇಕು, ದೇವ್ರು ಹೇಳಿದ ಮಾತು ನೀವು ಕೇಳಬೇಕು. ದೇವ್ರು ಹೇಳಿದ ಮಾತುಗಳನ್ನು ಕೇಳುವವರಿಗೆ ಮಾತ್ರ ಇದು ಮಾತದೆ. ದೇವ್ರ ವಾಕ್ಯ ಕೇಳಿ ಬಿಟ್ಬಿಡೋರಿಗಲ್ಲ, ದೇವ್ರ ವಾಕ್ಯ ಕೈಗೊಂಡು ನಡೆಯುವರ ಜೀವಿತದಲ್ಲಿ ದೇವ್ರು ಈ ಕಾರ್ಯ ಮಾಡ್ತಾರೆ. ಅವ್ರು ದಹಿಸುವ ಅಗ್ನಿಯಾಗಿ ಅವರನ್ನು ನಾಶ ಪಡಿಸ್ತಾರೆ, ಮತ್ತು ಅವ್ರು ಸೋತು ಹೋಗುವಂತೆ ಮಾಡ್ತಾರೆ ಪ್ರೇರೆ. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ಹಲ್ಲೆಲೂಯಾ. ಅವ್ರು ನಮ್ಮನ್ನ ನಾಶಪಡಿಸ್ಬೇಕಂತ ಅವ್ರು ನಮಗೆ ಎದುರು ನೋಡಿದರೆ ಪ್ರೇರೆ, ಆದ್ರೆ ದೇವ್ರು ನಮ್ಮ ಪಕ್ಷ ಇರುವುದರಿಂದ, ನಾವು ಬೆಂಕಿ ಅಂತ ದೇವ್ರಿಗೆ ನಾವು ಸೇವಿಸಿದರಿಂದ ನಾವು ಅವರನ್ನು ಸೋಲಿಸ್ತೀವಿ, ಅವರನ್ನು ಹೊರಡಿಸ್ತೀವಿ, ಅವರನ್ನು ನಾಶಪಡಿಸ್ತೀವಿ ಪ್ರೇರೆ. ಇದು ವಾಕ್ಯವನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಡ್ರಿ. ಯಾರೇ ನಮಗೆ ಶತ್ರುವಾಗಿ ಬಂದ್ರು ನಾವು ದೇವ್ರ ಕೈಗೆ ಅವ್ರಿಗೆ ಮೊದಲನೇ ನಾವು ಒಪ್ಪಿಸ್ಕೊಡ್ಬೇಕು. ದೇವ್ರು ನಮ್ಮನ್ನು ಏನ್ ಹೇಳ್ತಾರ ಅನ್ನೋದು ನಾವು ಶ್ರದ್ಧೆಯಿಂದ ಕೇಳಬೇಕು. ದೇವ್ರು ಹೇಳಿದನ್ನು ನಾವು ಅಳವಡಿಸಿಕೊಂಡು ನಡೆದೇವಂದ್ರೆ ದೇವ್ರು ನಮ್ಮ ಮುಂದೆ ಅವ್ರು ಸೋತು ಹೋಗುವಂತೆ ಮಾಡ್ತಾರೆ. ಅವ್ರು ನಮ್ಮನ್ನು ಸೋಲಿಸಲ್ಲ, ನಾವ್ರೇ ಸೋತು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸೊ ವಾಕ್ಯ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಡ್ರಿ. ಯೆಹೋವನು ಬೆಂಕಿಯ ಉಪಾಧಿಯಲ್ಲಿ ನಿಮ್ಮ ಮುಂದುಗಡೆ ಇದ್ದದನ್ನೋದನ್ನು ಮರಿಬೇಡ್ರಿ ಪ್ರಿಯರೇ. ಬೆಂಕಿ ಯಾವ ರೀತಿ ಒಂದು ಮನುಷ್ಯನಿಗೆ ರಕ್ಷಣೆ ಕೊಡ್ತದೋ ಅದೇ ರೀತಿ ಯೆಹೋವ ದೇವರು ಬೆಂಕಿಯ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದು, ನಮ್ಮ ಮುಂದೆ ಇದ್ದು ನಮ್ಮನ್ನು ರಕ್ಷಿಸ್ತಾರೆ ಪ್ರೇರೆ. ನಮ್ಮ ಮುಂದೆ ಬರ್ತಕ್ಕಂಥ ವಿರೋಧಿಗಳನ್ನು ದೇವರು ದಹಿಸಿ ಬಿಡ್ತಾರೆ. ಅದು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಈ ವಾಕ್ಯವನ್ನು ಗ್ರಹಿಸಿಕೊಂಡು ನಾವು ಧೈರ್ಯದಿಂದಿರೋಣ. ಹಲ್ಲೆಲೂಯಾ. ಈ ವಾಕ್ಯ ಕೇಳಿದ್ದಂಥ ಎಲ್ಲರನ್ನು ದೇವರು ಘನಪಡಿಸಲಿ, ದೇವ್ರ ನಾಮ ಮಹಿಮೆ ಹೊಂದಲಿ. ಸೊ ನಾವು ಈಗ ಸಮಯದಲ್ಲಿ ನಾವು ಕಾಣಿಕೆ, ನಮ್ಮ ಕೈಲಿ ಇರ್ತಕ್ಕಂಥ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವಂಥವ್ರಾಗಿರೋಣ. ಮತ್ತೆ ಕಾಣಿಕೆ ಎತ್ತಿದ ಮೇಲೆ ಕಾಣಿಕೆ ಎತ್ತುವಾಗ ಒಂದು ಹಾಡವನ್ನು ಹಾಡ್ರಿ. ಕಾಣಿಕೆ ಎತ್ತಿರಿ. ನಿಮ್ಮ ಹತ್ರ ಎಷ್ಟು ರೂಪಾಯಿ ಇದೆ, 10 ರೂಪಾಯಿ ಇದೆ, 20 ರೂಪಾಯಿ ಇದೆ, ಅದು ಎಷ್ಟೇ ಇದ್ರೂ ಕೂಡ ದೇವ್ರಿಗೆ ನಿಮ್ಗೆ ಎಷ್ಟು ಕೊಡ್ಬೇಕಂತದನ್ನ ಅಷ್ಟು ನೀವು ಸೈಡಿಗೆ ಎತ್ತಿಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ರಿ ಪ್ರೇರೆ. ದೇವರ ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಸ್ತೋತ್ರ ದೇವ. ಸೊ ನಾವು ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂತ, ದೇವರಿಗೆ ಕೊಡುವಂತರಾಗಿರೋಣ. ಆ ಕಾಣಿಕೆ ಕೊಡುವಾಗ ಒಂದು ಹಾಡವನ್ನು ಹಾಡ್ರಿ ಯಾರಾದ್ರು. ಸ್ತೋತ್ರ ಕರ್ತನೆ. ಕಾಣಿಕೆ ಕಾಣಿಕೆ ತನ್ನಿರಿಯುವವರೇ,
ಸನ್ನಿಧಿಗೆ ಆಮೆನ್. ಆಗಮನು ಅದರಲ್ಲಿ ಒಂದು ಭಾಗವು ದೇವರಿಗೆ ಮೀಸಲಾಗಿಟ್ಟನು. ಕಾಣಿಕೆ ಕಾಣಿಕೆ ಸನ್ನಿಧಿಯ ಹೂವ ಸನ್ನಿಧಿಗೆ ಆತನ್ ಪಾದಕ್ಕೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಕಾಣಿಕೆ ಕಾಣಿಕೆ ಅರ್ಪಿಸಿ ಆತನಿಗೆ. ಬರ್ಲಾಗಿರ್ಬೇಕು ದೇವ್ರಿಗೆ ಸ್ತೋತ್ರ. ಇಷ್ಟಾದ್ರೂ ಹಾಡಿದ್ರಲ್ಲ, ದೇವ್ರಿಗೆ ಮಹಿಮೆ ಉಂಟಾಗಲಿ. ಚೆನ್ನಾಗಿದೆ ಹಾಡಗಳು, ಹೊಸ ಹೊಸ ಹಾಡು ಹಾಡ್ತೀರಾ. ದೇವ್ರು ನಿಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡಲಿ. ಸೊ ಕೇಳಿದಂಥ ವಾಕ್ಯಕ್ಕಾಗಿ ಮತ್ತೆ ಕೊಟ್ಟಿದ್ದಂಥ ಕಾಣಿಕೆಗಾಗಿ ಮತ್ತೆ ಸಾಕ್ಷಿ ಹೇಳಿದಂಥ ಮಕ್ಕಳಿಗಾಗಿ ಉತ್ಪಲ ಅವರು ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಮ್ಮ ನೀವು. ನಿಮ್ಮ ಪ್ರಾರ್ಥನೆ ಕೇಳಕ್ ನಂಗೆ ತುಂಬಾ ಇಷ್ಟ ಆಯ್ತದ. ಸೊ ನನಗೆ ಎಷ್ಟು ಇಷ್ಟ ಆಯ್ತದ ಅಂದ್ರೆ ದೇವ್ರಿಗೆ ಎಷ್ಟು ಇಷ್ಟ ಆಯ್ತದ ಅಂತ ನೆನ್ಸ್ಕೊಳ್ರಿ. ಸೊ ಪ್ರಾರ್ಥನೆ ಮಾಡಿ. ಸ್ತೋತ್ರ 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 ಸ್ತೋತ್ರಪ್ಪ ಕರ್ತನೆ, ಪರಿಶುದ್ಧನು ಮಹೋನ್ನತನು ಸರ್ವೋನ್ನತನು ದೇವಾದಿ ದೇವನು ರಾಜಾದಿ ರಾಜನಾದ ನಿನಗೆ ಸ್ತೋತ್ರಪ್ಪ ಕರ್ತನೆ. ಯೇಸುವೇ ನಿನಗೆ ವಂದನೆ ಸಲ್ಲಿಸ್ತಾ ಇದ್ದೀನಪ್ಪ ಕರ್ತನೆ. ಸಬ್ಬತ್ ದಿನದಲ್ಲಿ ಕರ್ತನೆ ನಮ್ಮನ್ನು ಮೊಳಕಲೂರಿ ಆರಾಧಿಸುವಂತೆ ಸಹಾಯ ಮಾಡಿದ್ರಪ್ಪ ಕರ್ತನೆ. ಮತ್ತು ನಮ್ಮ ಹೃದಯ ಕಳವಳಗೊಳ್ಳುವಾಗ ಕರ್ತನೆ ಅದ್ಭುತ ರೀತಿಯಾಗಿ ವಾಕ್ಯ ತಿಳಿಸಿದ್ರಪ್ಪ ಕರ್ತನೆ. ಆತ್ಮೀಯ ರೀತಿಯಾಗಿ ಹಾಡಲು ಸಹಾಯ ಮಾಡಿದ್ರಪ್ಪ ಕರ್ತನೆ. ದೇವ ವಾಕ್ಯವು ಬಿಟ್ಟು ಬಿಡದ ಹಾಗೆ ಕರ್ತನೆ ಯೇಸುವೆ ನಮ್ಮ ಹೃದಯದಲ್ಲಿರುವಂತೆ ಸಹಾಯ ಮಾಡ್ರಿ ರಾಜ್ಯ ದೇವ. ಮತ್ತು ಕರ್ತನೆ ನಮ್ಮೊಟ್ಟಿಗೆ ನೀನು ದಹಿಸುವ ಅಗ್ನಿಯಾಗಿ ಇರುವೆನೆ ಅಂತ ಹೇಳಿದಪ್ಪ ಕರ್ತನೆ. ಎಷ್ಟೇ ಶತ್ರುಗಳು ಬಂದಿರ್ಬೋದಪ್ಪ ಕರ್ತನೆ, ಎಷ್ಟೇ ಮಂತ್ರಗಾರರು ಇರ್ಬೋದಪ್ಪ ಕರ್ತನೆ, ಅವರೆಲ್ಲರೂ ಲೆಕ್ಕವಿಲ್ಲದ ಹಾಗೆ ಕರ್ತನೆ ಸುಟ್ಟು ಬೂದಿಯಾಗಿ ಬೆಂಕಿಯಾಗಿ ಕರ್ಕವಾಗಿ ಹೋಗ್ತಾರಪ್ಪ ಕರ್ತನೆ. ಆ ರೀತಿಯಾಗಿ ಅವರು ದಹಿಸಿ ಹೋಗ್ಲಕ್ ಸಹಾಯ ಮಾಡ್ರಪ್ಪ ಕರ್ತನೆ. ರಾಜ್ಯ ಅವರಲ್ಲಿ ಇರುವಂತ ಎಲ್ಲ ದುಷ್ಟ ಆತ್ಮಗಳನ್ನೆಲ್ಲ ನಾಮದಲ್ಲಿ ತೆಗೆದು ಆ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಲ್ಪಡ್ಲೆ ಪ್ರಭಾ. ಬರುವ ವಾರದಲ್ಲಿ ಕರ್ತನೆ ಈ ಸಾಕ್ಷಿ ನಾವ್ ಹೇಳ್ಬೇಕಪ್ಪ ಕರ್ತನೆ. ಈ ವಾಕ್ಯವು ಕರ್ತನೆ ನಮ್ಮ ಜೀವಿತದಲ್ಲಿ 1000ರಷ್ಟು 100ರಷ್ಟು ಫಲಿಸ್ಲಕ್ ಸಹಾಯ ಮಾಡ್ರಿ ಪ್ರಭಾ. ದೇವನ ಕೊಡುವಂತ ಕಾಣಿಕೆಗಳು ಕರ್ತನೆ ಕೇವಲ ನಿನ್ನ ಆಲಯದಲ್ಲಿ ಅಧೀನವಾಗಿರ್ಲಪ್ಪ ಕರ್ತನೆ. ರಾಜ್ಯ ವ್ಯರ್ಥವಾಗಿ ಹೋಗ್ಬಾರ್ದಪ್ಪ ಕರ್ತನೆ. ಯಾವ್ದೇದೋ ಕೆಟ್ಟ ಕಾರ್ಯಗಳಿಗಾಗಿ ಅವು ವ್ಯರ್ಥ ಆಗ್ಬಾರ್ದಪ್ಪ ಕರ್ತನೆ. ವೈದ್ಯರಿಗಾಗಿರ್ಬೋದು ಕರ್ತನೆ, ಬೇರೆ ಕೆಲ್ಸಕ್ಕಾಗ್ಲಿ ಅವು ವ್ಯರ್ಥವಾಗ್ಬಾರ್ದಪ್ಪ ಕರ್ತನೆ. ಕೇವಲ ಕರ್ತನೆ ಸೇವೆಗೋಸ್ಕರ ಉಪಯೋಗ ಆಗ್ಬೇಕಪ್ಪ ಕರ್ತನೆ. ಆ ಹಣವನ್ನು ಕರ್ತನೆ ಯೇಸು ನಾಮದಲ್ಲಿ ಆಶೀರ್ವದಿಸ್ರಪ್ಪ ಕರ್ತನೆ. ಅಬ್ರಾಮನ್ನು ಕೊಡಲ್ಪಟ್ಟ ಕಾಣಿಕೆಯನ್ನು ಆಶೀರ್ವದಿಸಿದ ದೇವರು ಕರ್ತನೆ ಈ ದಿನ ನಮ್ಮ ಕಾಣಿಕೆಯನ್ನು ಆಶೀರ್ವದಿಸ ಯೇಸು ಪ್ರಭಾ. ಯೇಸು ರಾಜ್ಯ ಮತ್ತು ಕರ್ತನೆ ನಾವು ಪ್ರಾರ್ಥನೆಯಲ್ಲಿ ಕರ್ತನೆ ಏನೇನ್ ಬೇಡಿದ್ರು ಅದು ಹೊಂತೀರಂತ ಹೇಳಿದಪ್ಪ ಕರ್ತನೆ. ವಾಕ್ಯ ಜೀವಿತ ನಮ್ಮಲ್ಲಿ ನೆರವೇರ್ಲಕ್ ಸಹಾಯ ಮಾಡ್ರಿ. ಸಾಕ್ಷಿ ಜೀವಿತ ನೆರವೇರ್ಲಕ್ ಸಹಾಯ ಮಾಡ್ರಿ. ಕೊಟ್ಟಿರುವಂತ ಕಾಣಿಕೆಗಳನ್ನ ಆಶೀರ್ವದಿಸ್ರಿ. ಬಿಟ್ಟು ಬಿಡದ ಹಾಗೆ ಎಲ್ಲಾ ಪ್ರಾರ್ಥನೆಗಳನ್ನ ಆಶೀರ್ವದಿಸಿ ನಮ್ಮೆಲ್ಲರ ಜೀವಿತದಲ್ಲಿ ಸದೃಢವಾದ ಮನಸ್ಸು ಹೃದಯವನ್ನು ಕೊಟ್ಟು ಸ್ಥಿರಸ್ಥಿತರಾಗಿರುವಂತೆ ಸಹಾಯ ಮಾಡಿ ಕೃಪೆ ಕೊಟ್ಟು ಕನಿಕರದಿಂದ ನಮ್ಮನ್ನು ನಡೆಸಿರಿ ಎಂದು ನಿಮ್ಮ ಪರಿಶುದ್ಧವಾದ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೀನಿ ತಂದೆ. ಆಮೆನ್. ದೇವ್ರ ಪ್ರಾರ್ಥನೆಯನ್ನು ಕೇಳಿ ದೇವ್ರ ಮಹಿಮೆ ಹೊಂದಲಿ. ದೇವ್ರೆ ಸಾಕ್ಷಿ ಕೇಳಿದ್ದಂತ ಮಕ್ಕಳನ್ನು ಸ್ವಾಮಿ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದಪ್ಪ. ಸಾಕ್ಷಿ ಹೇಳಿದ್ದಂತ ಪ್ರತಿಯೊಂದು ಮಕ್ಕಳನ್ನು ದೇವ್ರೆ ನೀನು ಆಶೀರ್ವಾದ ಮಾಡು. ಸಾಕ್ಷಿ ಹೇಳಲಾರ್ದಂತ ಮಕ್ಕಳನ್ನು ಕೂಡ ದೇವ್ರೆ ನೀವು ಆಶೀರ್ವದಿಸಿ ಮುಂಬರುವ ದಿನದಲ್ಲಿ ಮಕ್ಕಳು ನಿಮಗೆ ಸಾಕ್ಷಿ ಕೊಡುವಂತೆ ಕರ್ತನೆ ನೀನು ಕಾರ್ಯ ಮಾಡಪ್ಪ. ತಂದೆ ಆದ ದೇವ್ರೆ ಇವತ್ತಿನ ದಿನದಲ್ಲಿ ಸ್ವಾಮಿ ನಾವು ಎಷ್ಟೋ ದಿನದಿಂದ ಸ್ವಾಮಿ ನಾವು ಪ್ರಿಯ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವ್ರೆ. ಇವತ್ತಿನ ದಿನದಲ್ಲಿ ಆ ಮಗಳು ನಮ್ಮ ಮಧ್ಯದಲ್ಲಿ ಬಂದು ಅಪ್ಪ ನಿಮ್ಮನ್ನು ಆರಾಧನೆ ಮಾಡುವಂತೆ ಕೃಪೆ ನೀಡಿದಿರಪ್ಪ. ಅದಕ್ಕೆ ನಿನಗೆ ಸ್ತೋತ್ರ ಸ್ವಾಮಿ. ಆ ಮಗಳನ್ನು ದೇವ್ರೆ ನೀನು ಅತ್ಯಧಿಕವಾಗಿ ನೀನು ಆಶೀರ್ವದಿಸು. ಆ ಮಗಳ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಕರ್ತನೆ ನೀವು ಅನುಗ್ರಹ ಮಾಡ್ತೀರೆಂಬುದಾಗಿ ಸಂಪೂರ್ಣದ ನಂಬಿಕೆಯಿಂದಲೂ ಆಸಕ್ತಿಯಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತಾ ಇದ್ದೇವಪ್ಪ. ನಮ್ಮ ನಂಬಿಕೆ ನೀವು ಬಲಪಡಿಸ್ರಿ ತಂದೆ. ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ಆ ಮಗಳು ಮಾತ್ರವಲ್ಲದೆ ಕರ್ತನೆ ಲೈನ್ದಲ್ಲಿ ಯಾರ್ಯಾರು ಬಂದಿದ್ದಾರೋ ಸ್ವಾಮಿ ಅವರೆಲ್ಲರನ್ನು ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ದೇವರೇ ನಿಮ್ಮ ಹೆಸರಿಡಿದಾಗ ಆಶೀರ್ವದಿಸ್ರಿ ಕರ್ತನೆ. ನಿಮ್ಮ ಸನ್ನಿಧಿಯಲ್ಲಿ ಬಂದು ನಿಮ್ಮನ್ನು ಆರಾಧಿಸಿದಂಥ ಪ್ರತಿಯೊಂದು ಮಕ್ಕಳ ಮೇಲೆ ದೇವರೇ ನಿಮ್ಮ ಗಾಯಯುಳ್ಳ ಹಸ್ತವನ್ನು ಚಾಚರಿ ಸ್ವಾಮಿ. ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧಾತ್ಮದಿಂದ ತುಂಬಿಸಿ ಎಲ್ಲ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಬಲ ಶಕ್ತಿ ಆಯಸ್ಸನ್ನು ಕೊಟ್ಟು ದೇವರೇ ನಿಮ್ಮ ಕೃಪೆಗೆ ನಡೆಸ್ರಿ ಸ್ವಾಮಿ. ಅದು ಮಾತ್ರವಲ್ಲದೆ ಕರ್ತನೆ ಎಲ್ಲ ದೀನರನ್ನು ದಿಕ್ಕಿಲ್ಲದವರನ್ನು ಅನಾಥರನ್ನು ವಿಧವೆಯರನ್ನು ಕುರುಡರನ್ನು ಕುಂಟರನ್ನು ಕುಷ್ಠರೋಗಿಗಳನ್ನು ಪಾರ್ಶ್ವವಾಯು ರೋಗಿಗಳನ್ನು ಕರ್ತನೆ ಎಲ್ಲ ಸುಲುಕೊಳ್ಳುವರು ಬೈಯುವರು ದರೋಡೆಕೋಯರು ಅನ್ಯಾಯಗಾರರು ಅಕ್ರಮಗಾರರು ಎಲ್ಲ ಮಾಟಗಾರರು ಮಂತ್ರಗಾರರು ವಿಗ್ರಹಾರಾಧಕರು ಪ್ರತಿಯೊಂದು ಮಕ್ಕಳನ್ನು ದೇವರೇ ನೀವು ಮುಟ್ರಿ ಎಲ್ಲ ಮಕ್ಕಳನ್ನು ಬದಲಾಯಿಸ್ರಿ ಸ್ವಾಮಿ.
ಯೇಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರ್ತೇವೆ ನಮ್ಮ ಜೀವ ಇರುವಂಥ ಒಳ್ಳೆಯ ತಂದೆ. ಆಮೇನ್.